Yes, good evening, dear all archaeologists. ಎಸ್ ಇವತ್ತಿನ ಲೀಡರ್ಸ್ ಮೀಟ್ ಶುರು ಮಾಡಕ್ಕಿಂತ ಮುಂಚೆ ಇಂತ ವಂಡರ್ಫುಲ್ ಪ್ಲಾಟ್ಫಾರ್ಮ್ ನ ಕೊಟ್ಟಿದಾರಲ್ಲ ನಮ್ಮ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಹಿಂದೂಸ್ತಾನಿ ಸರ್ಜಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಅದಾದ್ಮೇಲೆ ನಮ್ಮ ಸಂಸ್ಥೆಯ ಫೌಂಡರ್ ಆರ್ಕೆ ಟೀಮಿನ ಫೌಂಡರ್ ಮಿಸ್ಟರ್ ಸಂತೋಷ್ ಸರ್ಜಿ ಅವ್ರಿಗೂ ಕೂಡ ನಾನು ಥ್ಯಾಂಕ್ ಯು ಹೇಳ್ತೀನಿ. ಹಾಗೆ ನನ್ನ ಎಂಟೈರ್ ಆರ್ಕೆ ಫ್ಯಾಮಿಲಿಗೂ ಕೂಡ ನಾನು ಥ್ಯಾಂಕ್ ಯು ಹೇಳ್ತೀನಿ. ಸೊ ಇವತ್ತಿನ ಲೀಡರ್ಸ್ ಮೀಟಿಂಗ್ ಅಂದ್ರೆ ಏನು, ಫಸ್ಟ್ ಆಫ್ ಆಲ್ ಎಲ್ರಿಗೂ ಗೊತ್ತಿರೋ ಹಾಗೆ ಲೀಡರ್ಸ್ ಕ್ವಾಲಿಟಿನ ನಾವು ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕು. ಫಸ್ಟ್ ಇಲ್ಲಿ ಝೂಮ್ ಮೀಟಿಂಗ್ ಇದೆ, ಇವತ್ತು ಝೂಮ್ ಮೀಟಿಂಗ್ ಸ್ಟ್ರೆಂತ್ ಇಲ್ಲ, ಫಸ್ಟ್ ಕ್ವಾಲಿಟಿನೇ ಡಮಾರ್ ಅಲ್ವಾ. ಫಸ್ಟ್ ಕ್ವಾಲಿಟಿನೇ ಡಮಾರ್ ಆಗಿದೆ. ಯಾಕೆಂತ ಹೇಳಿದ್ರೆ ಲೀಡರ್ಸ್ ಗಳಂತ ಅಂದ್ರೆ ಲೀಡರ್ಸ್ ಗಳು ಏನೇನ್ ಮಾಡ್ಬೇಕು ಅದನ್ನ ಆ ರೂಲ್ಸ್ ನ ನಾವು ಫಾಲೋ ಮಾಡ್ಬೇಕು ಅಲ್ವಾ. ಆ ರೂಲ್ಸ್ ಅನ್ನ ನಾವು ಫಾಲೋ ಮಾಡ್ಬೇಕು. ಒಂದು ಝೂಮ್ ಮೀಟಿಂಗ್ ಇದೆ ಅಂತಂದಾಗ ಒಂದು ಸ್ಟ್ರೆಂತ್ ಕಡೆ ಗಮನ ಕೊಡ್ಬೇಕು. ಇಲ್ಲಿ ಆಲ್ಮೋಸ್ಟ್ ಸ್ಟ್ರೆಂತ್ ಡೌನ್ ಆಗಿದೆ, ಸ್ಟ್ರೆಂತ್ ಗಳೇ ಇಲ್ಲ ಅಲ್ವಾ. ಯಾಕೆ ಲೀಡರ್ಸ್ ಮೀಟಿಂಗ್ ತಗೊಳ್ತೀವಿ, ಯಾಕೆ ಝೂಮ್ ನ ಕೊಡ್ತೀವಿ, ನಿಮ್ಗಳಿಗೋಸ್ಕರ, ನಿಮ್ ಅಚೀವ್ಮೆಂಟ್ ಗೋಸ್ಕರ, ನಿಮ್ ಸಕ್ಸಸ್ ಗೋಸ್ಕರ ಕೊಡ್ತೀವಿ ಅಂದಾಗ ಆದಷ್ಟು ಸ್ವಲ್ಪ ಸ್ಟ್ರೆಂತ್ ಕಡೆ ಗಮನ ಕೊಡ್ಬೇಕು. ಇಲ್ಲಿ ಸ್ಟ್ರೆಂತ್ ತುಂಬಾ ಕಡಿಮೆ ಇದೆ. ಸೊ ಅದಾದ್ಮೇಲೆ ಯಾಕೆ ಝೂಮ್ ಮೀಟಿಂಗ್ ತಗೊಳ್ತೀವಿ ಆಲ್ರೆಡಿ ಹೇಳ್ದೆ. ಇವತ್ತಿನ ಝೂಮ್ ಮೀಟಿಂಗ್ ನ ಮೇನ್ ಟಾಪಿಕ್ ಅಂತಂದ್ರೆ ಸಕ್ಸಸ್ ನ ಸ್ಟೆಪ್ಸ್ ಗಳು ಏನೇನಿದೆ ಅಂತ ಹೇಳಿದ್ರೆ, ಇವೆಂಟ್ಸ್ ಗಳಿಗೆ ಒಂದು ಸ್ಟ್ರೆಂತ್ ನ ಕೂರಿಸ್ಕೊಳ್ಳೋದು ಕೂಡ ಒಂದು ಸಕ್ಸಸ್ ನ ಸ್ಟೆಪ್ಸ್. ನಮ್ಮ ಕಣ್ಣು ಮುಂದೆ ಇರುವಂತದ್ದು ಇವಾಗ ನೆಕ್ಸ್ಟ್ ಸಂಡೇ ಅಂದ್ರೆ ಆಗಸ್ಟ್ 16th, ಆಗಸ್ಟ್ 15th ಆಫೀಸ್ ಇನಾಗ್ರೇಷನ್ ಇರುತ್ತೆ. ಆಗಸ್ಟ್ 16th ಡೈಮಂಡ್ಸ್ ಸೆಲೆಬ್ರೇಷನ್, ಡೈಮಂಡ್ ಅಚೀವರ್ಸ್ ಸೆಲೆಬ್ರೇಷನ್ ಇದೆ. ಕೆಲವರು ಹೇಳ್ಬೋದು ಮೇಡಮ್ ಡೈಮಂಡ್ ಗಳ ಸೆಲೆಬ್ರೇಷನ್ ಅಲ್ವಾ, ನಾವು ಬರ್ಬೇಕಾ? ಎಸ್, 100% ಬರ್ಬೇಕು. ನೀವು ಡೈಮಂಡ್ ಆಗ್ಬೇಕಾ? ನೀವು ಬರ್ಬೇಕು. ನಿಮ್ಗೂ ಕನ್ಸಿರುತ್ತಲ್ವಾ, ಎಸ್ ಈ ಸಂಸ್ಥೆಯಲ್ಲಿ ನಾನು ಡೈಮಂಡ್ ಆಗ್ಬೇಕು, ನಾನು ಅಚೀವರ್ ಆಗ್ಬೇಕು ಅಂತ ಹೇಳಿ. ನಾವು ಡೈಮಂಡ್ ಆಗ್ಬೇಕು, ನಾವು ಅಚೀವರ್ ಆಗ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಇವೆಂಟ್ಸ್, ಮೀಟಿಂಗ್ಸ್, ಟ್ರೈನಿಂಗ್ಸ್ ನ ಅಟೆಂಡ್ ಮಾಡ್ಬೇಕು. ಯಾಕಂದ್ರೆ ತುಂಬಾ ಜನ ಅನ್ಕೊಳ್ತೀರಾ, ಅಯ್ಯೋ ನಾನ್ ಡೈಮಂಡ್ ಅಲ್ಲ ಅಲ್ವಾ, ಈಗ ನಾವು ಹೋಗ್ಬೇಕಾ, ಹೆಂಗು ಸಂಡೇ ಇದೆ, ಆರಾಮಾಗಿ ರಜೆ ಇದೆ, ಮನೇಲಿ ರೆಸ್ಟ್ ಮಾಡೋಣ ಅಂತ ಹೇಳಿದ್ರೆ ನಾವು ರೆಸ್ಟೇ ಮಾಡ್ಬೇಕಾಗತ್ತೆ. ಪರ್ಮನೆಂಟ್ ಆಗಿ ಮನೇಲಿ ರೆಸ್ಟ್ ಮಾಡ್ಬೇಕಾಗತ್ತೆ. ಯಾಕೆ ನಾವು ಇವೆಂಟ್ಸ್ ಗಳಿಗೆ ಅಟೆಂಡ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾನು ಎಷ್ಟೋ ಸ್ಟೆಪ್ಸ್ ಗಳು ಹೇಳ್ತೀನಿ, ಸಕ್ಸಸ್ ನ ಸ್ಟೆಪ್, ಇದು ಕೂಡ ಒಂದು ಸಕ್ಸಸ್ ನ ಸ್ಟೆಪ್ಸ್ ಅಂತ ಹೇಳ್ತೀನಿ ಅಲ್ವಾ. ಈ ತರ ಇವೆಂಟ್ಸ್ ಗಳು ಕೂರಿಸೋದು ಒಂದು ಸಕ್ಸಸ್ ನ ಸ್ಟೆಪ್. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ನಾನು ಕೂಡ ಈ ತರ ಇವೆಂಟ್ಗೆ ಹೋಗಿನೇ ಕೂತೆ ನಾನೊಂದು ಸಕ್ಸಸ್ ಮಾಡಿದೀನಿ, ಅಚೀವ್ಮೆಂಟ್ ಮಾಡಿದೀನಿ ಅನ್ನೋದಕ್ಕೆ ಕಾರಣ ಅಂತ ಹೇಳ್ಬೋದು. ಯಾಕೆಂದ್ರೆ ಫಸ್ಟ್ ನಾನು ಹೋಗಿದ್ದ ಕಾರ್ಯಕ್ರಮ ಅಂತ ಹೇಳಿದ್ರೆ ಕುಶಾಲನಗರ್ ವೀರಭೂಮಿ. ಯಾವುದೇ ಒಂದು ಟ್ರೈನಿಂಗ್ ಅಲ್ಲಿ ಇರ್ಲಿ, ಯಾವತ್ತೂ ಹೇಳ್ತಾ ಇರ್ತಾರೆ ಕುಶಾಲನಗರದಲ್ಲಿ, ಒಂದೇ ನಿಮಿಷ, ಯಾವಾಗ್ಲೂ ಕುಶಾಲನಗರದಲ್ಲಿ ಒಂದು ಟ್ರೈನಿಂಗ್ ಬಂದಿದ್ರು, ಮೇಡಮ್ ಇದ್ರು ಫಸ್ಟ್ ಅಂತ ಹೇಳ್ತಾರೆ ಅಲ್ವಾ. ಸೊ ಈ ಒಂದು ಟ್ರೈನಿಂಗ್ ಅಲ್ಲಿ ನನಗೆ ಫಸ್ಟ್ ಹೇಳಿದ್ರು ಈ ತರ ಒಂದು ಟ್ರೈನಿಂಗ್ ಇದೆ ಕುಶಾಲನಗರದಲ್ಲಿ 3 days ಅಂದ್ರೆ ಬಂದಿದ್ದು ಹೊಸಬ್ಳು ನಾನು. ಅಂದ್ರೆ ಫಸ್ಟ್ ರ್ಯಾಂಕ್ ಕೂಡ ನಾನು ಕಂಪ್ಲೀಟ್ ಆಗಿರ್ಲಿಲ್ಲ ಆ ಟೈಮ್ ಅಲ್ಲಿ, ಫಸ್ಟ್ ರ್ಯಾಂಕ್ ಕೂಡ ನಾನು ಕಂಪ್ಲೀಟ್ ಆಗಿರ್ಲಿಲ್ಲ. ಜಸ್ಟ್ ಇದ್ರ ಬಗ್ಗೆ ಒಂದು ಪ್ಲಾನ್ ಕೇಳಿದ್ದೆ ಅಷ್ಟೇ. ನಾನು ಪ್ರಾಡಕ್ಟ್ಸ್ ಎಲ್ಲ ಕೊಟ್ಟಿದ್ದೆ, ರಿಸಲ್ಟ್ ಇದೆ, ಚೆನ್ನಾಗಿದೆ, ಏನಿದು, ಯಾವ ತರ ಮಾಡೋದು, ಏನು ಎತ್ತ ಅಂತ ಹೇಳಿ ಕೇಳಿದಾಗ ನಮ್ಮ ಕೊಲೀಗ್ ಒಬ್ರು ಬಂದು ಪ್ಲಾನ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಓಕೆ ಚೆನ್ನಾಗಿದೆ ನೋಡೋಣ ಅಂತ. ಅದಾಗಿದ್ದು ಒಂದೇ ವಾರಕ್ಕೆ ನನಗೆ ಅವರು ಇನ್ವೈಟ್ ಮಾಡಿದ್ರು, ಈ ತರ ಕುಶಾಲನಗರದಲ್ಲಿ 3 days ಲೀಡರ್ಸ್ ಮೀಟಿಂಗ್ ಇದೆ, ಒಂದು ಟ್ರೈನಿಂಗ್ ಇದೆ, ಬನ್ನಿ ಅಂತ ಹೇಳಿ. ಯಾರೇ ಆಗ್ಲಿ ಹೊಸೊಬ್ರು ಗೊತ್ತಾಗಿದ್ ಒಂದೇ ವಾರಕ್ಕೆ 3 ದಿನ ನಾವು ಮನೇನ ಬಿಟ್ಟು ಹೋಗ್ಬೇಕು ಅಂದ್ರೆ ಯಾರು ಅಷ್ಟಾಗಿ ಒಪ್ಪಲ್ಲ. ಆದ್ರೆ ನನ್ ಮೈಂಡ್ ಸೆಟ್, ಎಸ್ ಇದ್ರಲ್ಲಿ ಏನೋ ಇದೆ, ನನ್ನ ಸಕ್ಸಸ್ ಇದ್ರಲ್ಲಿ ಸಿಗ್ಬಹುದೇನೋ ಅಂತ ಹೇಳಿ ಒಂದು ಮೈಂಡ್ ಸೆಟ್ ಅಲ್ಲಿ ನಾನು ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋದ್ಮೇಲೆ ನಾನೊಂದು ಸಂಕಲ್ಪ ಮಾಡ್ಕೊಂಡೆ, ಎಸ್ ಇದ್ರೆ ವಿ ಸ್ಟಾರ್ ಅಲ್ಲಿ ಇರ್ಬೇಕು, ನನ್ನ ಸಕ್ಸಸ್ ವಿ ಸ್ಟಾರ್ ಅಲ್ಲಿ 100% ಸಿಗುತ್ತೆ ಅನ್ನೋ ಒಂದು ಸಂಕಲ್ಪ ನಾನು ಅವತ್ ಮಾಡ್ಕೊಂಡಿದ್ದಕ್ಕೆ ಇವತ್ ನಾನ್ ಡೈಮಂಡ್ ಆಗಿದ್ದೀನಿ. ತುಂಬಾ ಜನ ಅನ್ಕೊಳ್ಬಹುದು, ಅಯ್ಯೋ ಕರೀತಿದಾರಲ್ವಾ ಸಂಕಟಕ್ಕಾದ್ರೂ ನಾನ್ ಹೋಗೋಣ ಅನ್ಕೋತೀರಲ್ವಾ, ಅದು ತಪ್ಪು. ನೀವು ಗೆಲ್ಬೇಕಾ, ನಿಮಗ್ ಸಕ್ಸಸ್ ಸಿಗ್ಬೇಕಾ, ನಿಮ್ಮದೇ ಆದಂತ ಒಂದು ತಂಡನ ರೆಡಿ ಮಾಡ್ಕೊಂಡ್ ಬರ್ಬೇಕು, ಅದು ಮೇನ್ ಇಂಪಾರ್ಟೆಂಟ್. ನೀವ್ ಬರ್ತೀರಾ, ನೀವ್ ನೋಡ್ತೀರಾ, ಇದ್ರ ಬಗ್ಗೆ ತಿಳ್ಕೊಳ್ತೀರಾ, ತಿಳ್ಕೊಳಕ್ಕಿಂತ ಮುಂಚೆ ಆಲ್ರೆಡಿ ತಿಳ್ಕೊಂಡಿದ್ದೀರಾ ಇದ್ರ ಬಗ್ಗೆ ಅಲ್ವಾ. ವಿ ಸ್ಟಾರ್ ಅಂದ್ರೆ ಏನು, ಪ್ರಾಡಕ್ಟ್ಸ್ ಯಾವ ತರ ಇರುತ್ತೆ, ಯಾವ ತರ ಇನ್ಕಮ್ ಮಾಡ್ಬೋದು, ಎಲ್ಲಾ ರೀತಿನೂ ನೀವು ತಿಳ್ಕೊಂಡಿದ್ದೀರಾ. ಅಗೇನ್ ನೀವು ಮತ್ತೆ ಅದಕ್ಕೆ ಬಂದ್ರೆ ಮತ್ತೆ ಅದ್ರ ಬಗ್ಗೆ ಇನ್ನೊಂಚೂರು ಜಾಸ್ತಿ ತಿಳ್ಕೊಳ್ತೀರಾ ಅಷ್ಟೇ, ಬಿಟ್ರೆ ನೀವು ಕರ್ಕೊ ಬಂದಂತ ಟೀಮ್ ತಿಳ್ಕೊಳಲ್ಲ ಅಲ್ವಾ. ಇಲ್ಲಿ ಸಕ್ಸಸ್ ಬೇಕು ಅಂದ್ರೆ ಒಂದು ತಂಡ ಬೇಕು, ನಮ್ದೇ ಆದಂತ ಒಂದು ಟೀಮ್ ಅನ್ನ ನಿರ್ಮಾಣ ಮಾಡ್ಕೋಬೇಕು. ನಾನು ಒಬ್ಳೇ ಇದ್ದೀನಿ, ಇವಾಗ ನಾನ್ ಡೈಮಂಡ್ ಆಗಿದ್ದೀನಲ್ವಾ, ನಾನ್ ಡೈಮಂಡ್ ಆಗಿದ್ದೀನಿ, ನಾನು ಒಬ್ಳೇ ಆಗಿದ್ದೀನ. ಡೇ 1 ಅಲ್ಲಿ ಬಂದು ನಾನೊಬ್ಳೇ ಎಲ್ಲಾ ಐಡಿಸ್ನು ಮಾಡ್ಕೊಂಡು ನಾನಿವತ್ತು ಅಚೀವ್ಮೆಂಟ್ ಮಾಡಿದೀನ? ಖಂಡಿತವಾಗ್ಲೂ ಇಲ್ಲ. ಅದಕ್ಕೆ ನೀವೆಲ್ಲರ ಸಪೋರ್ಟ್ ಇವತ್ತು ನಾನ್ ಡೈಮಂಡ್ ಆಗಿದ್ದೀನಿ. ನೀವೆಲ್ಲರೂ ಕೊಟ್ಟಂತ ಒಂದೊಂದು SP ಕೂಡ, ನೀವು ಪೇಸ್ಟ್ ತಗೊಂಡ್ ಮನೇಲಿ ಅಲ್ಲುಜ್ಜಿದೀರಾ,
ಆ SP ನನಗ್ ಮ್ಯಾಚ್ ಆಗಿದೆ. ನೀವು ಸೋಪ್ ತಗೊಂಡ್ ಮನೇಲಿ ಸ್ನಾನ ಮಾಡಿದೀರಾ, ಆ SP ಕೂಡ ನನಗ್ ಕೌಂಟ್ ಆಗಿದೆ. ಅಂದ್ರೆ ನನ್ನ ಎಂಟೈರ್ RK ಟೀಮ್ ಏನಿದೆ ಇವತ್ತು, ಇಡೀ RK ಟೀಮಿನ ಸಪೋರ್ಟ್ ಇವತ್ತು ನನ್ನ ಸಕ್ಸಸ್ಗೆ ಕಾರಣ ಅಂತ ಹೇಳ್ತೀನಿ. ಇವತ್ತು ನಾನು ಒಬ್ಳೆ ಮಾಡಿಲ್ಲ, ನಾನು ಒಬ್ಳೆ ಅಚೀವ್ಮೆಂಟ್ ಮಾಡಿಲ್ಲ, ನಿಮ್ಮೆಲ್ಲರ ಸಪೋರ್ಟ್ ಇಂದ ಇವತ್ತು ನಾನು ಅಚೀವ್ಮೆಂಟ್ ಮಾಡಿದೀನಿ ಅಂತಂದ್ರೆ, ಸೊ ಇಲ್ಲಿ ಪ್ರತಿಯೊಬ್ಬರಿಗೂ ಕನ್ಸಿರುತ್ತೆ, ಎಸ್ ನಾನು ಅಚೀವ್ಮೆಂಟ್ ಮಾಡ್ಬೇಕು, ನಾನು ಸಕ್ಸಸ್ ತಗೋಬೇಕು, ಏನಾದ್ರೂ ಒಂದು ಸಾಧನೆನ ಮಾಡ್ಬೇಕು, 4 ಜನಕ್ಕೆ ನಾನು ಉತ್ತರನ ಕೊಡ್ಬೇಕು ಅನ್ನೋರು ಇರ್ತೀರಲ್ವಾ, ಅಂತವ್ರಿಗೆಲ್ಲ ಒಂದು ಅವಕಾಶ ಸಿಗ್ತಾ ಇದೆ. ಯಾಕೆಂದ್ರೆ ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಕ್ಕೆ ಬಂದು ಕೂತ್ಕೊಂಡಿರುವಂತ ಎಷ್ಟೋ ಜನ ಅಚೀವರ್ಸ್ ಗಳು ಆಲ್ರೆಡಿ ನಮ್ಮ ವಿ ಸ್ಟಾರ್ ಅಲ್ಲಿ ಇದ್ದಾರೆ. ಎಲ್ಲ ರೂಬಿ ಡೈಮಂಡ್ಸ್, ಡಬಲ್ ಡೈಮಂಡ್ಸ್ ಎಲ್ರು ಇದಾರಲ್ವಾ, ಅವರೆಲ್ಲರೂ ಕೂಡ ಇಂಥ ಕಾರ್ಯಕ್ರಮಗಳಿಗೆ ಬಂದೇ ಇವತ್ತು ಸಕ್ಸಸ್ ನ ತಗೊಂಡಿರುವಂತದ್ದು. ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಇನ್ವೈಟ್ ಮಾಡಿದ್ದಾರೆ, ಅವ್ರು ಬಂದು ಯಾವ್ದೋ ಮೂಲೆನಲ್ಲಿ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಇದನ್ನ ನೋಡಿ ಎಸ್ ಇದ್ರಲ್ಲಿ ನಾನು ಮಾಡಬಹುದು ಅನ್ನೋ ಒಂದು ಮೈಂಡ್ ಸೆಟ್ ನ ಇಟ್ಕೊಂಡು ವರ್ಕ್ ಶುರು ಮಾಡಿದಕ್ಕೆ ಇವತ್ತು ಟಾಪ್ ಅಲ್ಲಿ ಒಂದು ಅಚೀವರ್ ಲಿಸ್ಟ್ ಅಲ್ಲಿ ಅವರು ಕೂಡ ಇದ್ದಾರೆ. ಸೊ ಅವತ್ತಿನ ಒಂದು ಸಂಕಲ್ಪ, ಅವತ್ತಿನ ಒಂದು ಮೈಂಡ್ ಸೆಟ್, ಇಲ್ಲ ನಾನು ಇದ್ರಲ್ಲಿ ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡ್ಲೇಬೇಕು ಅಂತ ಹೇಳಿ ಅವರು ನಿರ್ಧಾರನ ತಗೊಂಡು ಅವ್ರದೇ ಆದಂತ ಒಂದು ತಂಡನ ರೆಡಿ ಮಾಡ್ಕೊಂಡು ಈ ತರ ದೊಡ್ಡ ದೊಡ್ಡ ಇವೆಂಟ್ಸ್ ಗಳಿಗೆ ಒಂದು ತಂಡನ ಕರ್ಕೊಂಡು ಹೋಗಿದ್ದಕ್ಕೆ ಇವತ್ತು ಸಕ್ಸಸ್ ಸಿಕ್ಕಿದೆ. ಇವಾಗ ನೀವು 3rd ರ್ಯಾಂಕ್ ಆಗ್ಬೇಕು, ಎಕ್ಸಾಂಪಲ್ 3rd ರ್ಯಾಂಕ್ ಆಗ್ಬೇಕು, ಲೆಫ್ಟ್ ಅಲ್ಲಿ 2000 SP ಬೇಕು, ರೈಟ್ ಅಲ್ಲಿ 1000 SP ಬೇಕು, ಅಂದ್ರೆ ಟೋಟಲ್ 30 IDs ಬೇಕು ಅಲ್ವಾ. 30 IDs ಅಂದ್ರೆ 30 ನಿಮ್ಮ ಪಾರ್ಟ್ನರ್ ಅಸೋಸಿಯೇಟ್ಸ್ ನಿಮ್ ಜೊತೆ ಸಪೋರ್ಟ್ ಮಾಡ್ಬೇಕು. ಆ 30 IDs ನ ನೀವು ಒಬ್ರೇ ಮಾಡಕ್ ಆಗಲ್ಲ, ನಿಮ್ದೇ ಆದಂತ ಒಂದು ತಂಡ ರೆಡಿ ಮಾಡ್ಬೇಕು. ಅದೇ ಆ 30 IDs ನೀವು ಒಬ್ರೇ ಮಾಡೋದಕ್ಕಿಂತ ನೀವೊಂದ್ 5 ಮೆಂಬರ್ಸ್ ನ ಇವಾಗ ಕಾರ್ಯಕ್ರಮಕ್ಕೆ ನೀವು ಕರ್ಕೊಂಡ್ ಬರ್ತೀರಾ ಅನ್ಕೊಳ್ಳೋಣ, ಎಕ್ಸಾಂಪಲ್ 5 ಮೆಂಬರ್ಸ್ ನ ನೀವು ಕಾರ್ಯಕ್ರಮಕ್ಕೆ ಕರ್ಕೊಂಡ್ ಬರ್ತೀರಾ. ಆ ಕಾರ್ಯಕ್ರಮಕ್ಕೆ ಬರ್ತಾರೆ, ಆ ಕಾರ್ಯಕ್ರಮನ ನೋಡ್ತಾರೆ, ಆ ಕಾರ್ಯಕ್ರಮದ ಸ್ಟ್ರೆಂತ್, ಅಲ್ಲಿ ಸ್ಪೀಚ್ ಜೊತೆಗೆ ನಮ್ಮ ಹೆಡ್ ಆಫೀಸ್ ಎಲ್ಲಾನು ನೋಡಿ ಮೈಂಡ್ ಸೆಟ್ ಆಗಿ ಎಸ್ ಇದ್ರಲ್ಲಿ ನಾನು ಇರ್ತೀನಿ, ನಾನು ವರ್ಕ್ ಮಾಡ್ತೀನಿ, ನಿಮ್ ಜೊತೆಗೆ ನಾನು ಕೈ ಜೋಡಿಸ್ತೀನಿ ಅಂತ ಹೇಳಿ ಅವ್ರು ವರ್ಕ್ ಶುರು ಮಾಡ್ತಾರೆ. ನಿಮ್ಮ 3rd ರ್ಯಾಂಕ್ ಈಸಿ ಆಗತ್ತೆ. ಅದೇ ನೀವು ಒಬ್ಬರೇ ಮಾಡ್ಬೇಕು ಅಂದ್ರೆ ಕಷ್ಟ ಆಗುತ್ತೆ. ಸೊ ಆದಷ್ಟು ಸ್ಟ್ರೆಂತ್ ಕಡೆ ಗಮನ ಕೊಡಿ. ಈ ತರ ಇವೆಂಟ್ಸ್ ಗಳಿಗೆ ಎಷ್ಟು ನೀವು ಸ್ಟ್ರೆಂತ್ ಅನ್ನ ಕರ್ಕೊಂಡ್ ಬರ್ತೀರಾ ಅಷ್ಟು ಅದು ನಿಮ್ಮ ಸಕ್ಸಸ್ಗೆ ಕಾರಣ ಆಗುತ್ತೆ. ಅದ್ರಲ್ಲೂ ಇನ್ನೊಂದು ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಇಲ್ಲಿ ಜಸ್ಟ್ ಒಂದು ಪೇಸ್ಟ್ ನ ಬೈ ಮಾಡಿದ್ರೆ ಸಾಕು, ನೀವು ಈ ಇವೆಂಟಿಗೆ ಬರ್ಬೋದು ಅಲ್ವಾ. ಕೆಲವೊಂದ್ಸಲ ಇವೆಂಟ್ ಅಲ್ಲಿ ತುಂಬಾ ಇವೆಂಟ್ಸ್ ಅಲ್ಲಿ ತುಂಬಾ ಜನ ಕಂಪ್ಲೇಂಟ್ಸ್, ಅಯ್ಯೋ ನಾವು 500 rupees ಕೊಟ್ಟು ಬರ್ಬೇಕು, 1000 rupees ಕೊಟ್ಟು, ನಾವೆಲ್ಲ ಡೇ 1 ಅಲ್ಲಿ ಯಾವುದೇ ರೀತಿ ಪ್ರಾಡಕ್ಟ್ಸ್ ಇರ್ಲಿಲ್ಲ. ಎಕ್ಸಾಂಪಲ್ ನಮ್ಗೆ ಇನ್ನೂ ನೆನಪಿದೆ, ಫಸ್ಟ್ ಇಯರ್ ಆನಿವರ್ಸರಿ ನಾನು ಚಿಕ್ಕಮಂಗ್ಳೂರ್ ಹೋಗಿದ್ದೆ, 500 rupees ಪೇ ಮಾಡೋಗಿದ್ದೆ. ಸೆಕೆಂಡ್ ಇಯರ್ ಆನಿವರ್ಸರಿ ವಂಡರ್ಲಾ ಗ್ರೌಂಡ್ ಅಲ್ಲಿ ಇತ್ತು, ಸೊ ಆ ವಂಡರ್ಲಾಗೆ ನಾನು 2000 rupees ಪೇ ಮಾಡೋಗಿದ್ದೆ. ಥರ್ಡ್ ಇಯರ್ ಆನಿವರ್ಸರಿ ಗೋವಾದಲ್ಲಿ ಇತ್ತು, 3000 rupees ಎಂಟ್ರಿ ಫೀಸು, ಜೊತೆಗೆ ಹೋಗೋ ಬರೋ ಖರ್ಚುಗಳು ಎಷ್ಟಾಯ್ತು. ಸೊ 3000 rupees ಪೇ ಮಾಡಿ ಗೋವಾಗ್ ಹೋಗಿ 3rd ಇಯರ್ ಆನಿವರ್ಸರಿ ನೋಡ್ಕೊಂಡ್ ಬಂದಿದ್ವಿ. ಅಂದ್ರೆ ಇವಾಗ ನಿಮ್ಗೆ ಎಷ್ಟು ಈಸಿ ಮಾಡ್ಕೊಟ್ಟಿದ್ದಾರೆ ಅಂದ್ರೆ, ಜಸ್ಟ್ ಒಂದು ಪೇಸ್ಟ್ ನ ಬೈ ಮಾಡಿ, ಪೇಸ್ಟ್ ಪ್ರತಿಯೊಬ್ರು ಯೂಸ್ ಮಾಡ್ತೀರಾ, ಪೇಸ್ಟ್ ನ ಬೈ ಮಾಡಿ ಆರಾಮಾಗಿ, ಅದ್ರಲ್ಲೂ ಹೆಣ್ಮಕ್ಳು ಫ್ರೀ ಆಫ್ ಕಾಸ್ಟ್ ಅನ್ಬೋದು. ಯಾಕಂದ್ರೆ ಸಿದ್ದರಾಮಯ್ಯನ್ ಬಸ್ ಫ್ರೀ ಇದೆಯಲ್ಲ, ಆರಾಮಾಗಿ ಬಸ್ ಅಲ್ಲಿ ಹತ್ಕೊಂಡು ಕೂತ್ಕೊಂಡು ಫ್ರೀ ಆಗಿ ಬಂದು ಫ್ರೀ ಆಗಿ ಹೋಗ್ಬೋದು. ಒಂದು ಪೇಸ್ಟ್ ನಿಮ್ಗೆ ಮನೆಯಲ್ಲಿ ಯೂಸ್ ಮಾಡಕ್ ಆಗತ್ತೆ. ಇಷ್ಟು ಈಸಿಯಲ್ಲಿ ಮಾಡ್ಕೊಡ್ತಾ ಇದಾರೆ ಅಲ್ವಾ ನಿಮ್ಗೆ. ನಾವೆಲ್ಲ ಎಷ್ಟು ಕಷ್ಟ ಪಡ್ತಿದ್ವಿ ಗೊತ್ತಾ, ಮೊದಲೆಲ್ಲ ಯಾವ್ದೇ ರೀತಿ ಫ್ರೀ ಪ್ರಾಡಕ್ಟ್ ಇರ್ತಿರ್ಲಿಲ್ಲ, ಹೈಯೆಸ್ಟ್ ಕಾಸ್ಟ್ ಫೀಸ್ ನ ಕಟ್ಟಿ ನಾವು ಬಂದಿದ್ವಿ. ಅಷ್ಟೆಲ್ಲಾ ಮಾಡಿ ಇವತ್ತೊಂದು ಸಕ್ಸಸ್ ನ ತಗೊಳ್ತಿದ್ವಿ. ನಿಮ್ಗೆಲ್ಲ ತುಂಬಾ ಈಸಿ. ನಾವ್ ಇವಾಗ ಡೈಮಂಡ್ ಆಗ್ತಿದ್ವಿ, ನೀವೆಲ್ಲ ಆಲ್ರೆಡಿ 2 years 3 years ಒಳಗೆ ಡೈಮಂಡ್ ಆಗ್ಬೋದು. ಅಂದ್ರೆ ಅಷ್ಟು ಈಸಿಯಾಗಿ ಮಾಡ್ಕೊಟ್ಟಿದ್ದಾರೆ ನಮ್ಮ MD ಸರ್ ಅಲ್ವಾ. ಸೊ ನಿಮ್ಗೊಂದು ಸಕ್ಸಸ್ ಸಿಗ್ಬೇಕು, ನೀವೇನಾದ್ರೂ ಅಚೀವ್ಮೆಂಟ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಆದಷ್ಟು ಸ್ಟ್ರೆಂತ್ ಕಡೆ ಗಮನ ಕೊಡಿ. ನೀವ್ ಎಷ್ಟು ಸ್ಟ್ರೆಂತ್ ಕಡೆ ಗಮನ ಕೊಡ್ತೀರಾ ಅಷ್ಟು ಸಕ್ಸಸ್ 100% ನೀವು ಮಾಡ್ಕೊಡ್ಬೋದು. ಕೆಲವ್ರು ಅನ್ಕೊಳ್ಬೋದು, ಅಯ್ಯೋ ಅಷ್ಟು ದೂರ ಇದೆಯಲ್ವಾ, ಅಷ್ಟು ದೂರ ಹೋಗ್ ಬರ್ಬೇಕಲ್ವಾ, 1 day ಫುಲ್ ವೇಸ್ಟ್ ಅಂತ. ಆದ್ರೆ ಆ 1 day ನಲ್ಲಿ ನೀವ್ ಏನ್ ಮಾಡ್ತೀರಾ, ಮನೆಯಲ್ಲಿ ರಜಾ ಇದೆ, ಆರಾಮಾಗಿರ್ಬೋದು, ಏನೋ ನಾನ್ ವೆಜ್ ಏನೋ ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿ ಮನೇಲಿ ರೆಸ್ಟ್ ಮಾಡ್ತೀರಾ. ಆ ರೆಸ್ಟ್ ಸಿಕ್ಕಿದ್ರೆ ನಾವೇನ್ ಅಚೀವ್ ಮಾಡ್ದಂಗಾಗತ್ತೆ. ಅದೇ 1 day ನ ಅಲ್ಲಿ ಸ್ಯಾಕ್ರಿಫೈಸ್ ಮಾಡೋಣ. ಎಷ್ಟೋ ಜನ ಎಷ್ಟೋ ಸ್ಯಾಕ್ರಿಫೈಸ್ ಮಾಡಿ ಇವತ್ತು ಅಚೀವ್ಮೆಂಟ್ ಮಾಡಿದ್ದಾರೆ. ಮಕ್ಳು ಬರ್ತ್ಡೇ ಸೆಲೆಬ್ರೇಷನ್ ಇರ್ಬೋದು, ಫ್ಯಾಮಿಲಿ ಫಂಕ್ಷನ್ಸ್ ಇರ್ಬೋದು, ಎಲ್ಲಾನು ಸ್ಯಾಕ್ರಿಫೈಸ್ ಮಾಡಿದ್ವಿ ನಾವು. ಎಷ್ಟೋ ಮೀಟಿಂಗ್ಸ್ ಟ್ರೈನಿಂಗ್ಸ್ ಗಳಿಗೆಲ್ಲ ಸ್ವಂತ ಫ್ಯಾಮಿಲಿ ಪೂಜೆಗಳಿರ್ಲಿ, ಗೃಹ ಪ್ರವೇಶ ಇರ್ಲಿ, ಮದ್ವೆ ಇರ್ಲಿ, ಬರ್ತ್ಡೇ ಪಾರ್ಟೀಸ್ ಇರ್ಲಿ, ಎಲ್ಲಾನು ಸ್ಯಾಕ್ರಿಫೈಸ್ ಮಾಡಿ ಟ್ರೈನಿಂಗ್ ಹೋಗಿದ್ವಿ. ಎಷ್ಟೋ ಪ್ರೋಗ್ರಾಮ್ಸ್ ಗಳನ್ನ ಮಿಸ್ ಮಾಡ್ಕೊಂಡಿದೀವಿ. ಅದೆಲ್ಲ ಬಿಟ್ಟು ಇವತ್ತು ನಾವು ಆತರ ಕಾರ್ಯಕ್ರಮಗಳಿಗೆ ಹೋಗಿದೀವಿ ಅಂತಾನೆ ಇವತ್ತು ನಮಗೆ ಆ ಒಂದು ಸಕ್ಸಸ್ ಸಿಕ್ಕಿದೆ. ಅಕಸ್ಮಾತ್ ನಮ್ದು ಬರ್ತ್ಡೇ ಪಾರ್ಟಿ ಇದೆ ಅಂದ್ರೆ ಈಗ್ಲೂ ಬರ್ತ್ಡೇ ಪಾರ್ಟಿನೇ ಮಾಡ್ಕೊಂಡು ಕೂರ್ಬೇಕಾಗಿತ್ತು ನಾವು. ಅದೇ ಬರ್ತ್ಡೇ ಪಾರ್ಟಿ, ಅದೇ ಕೇಕ್, ಅದೇ ಫಂಕ್ಷನ್
ಅದಾದ್ಮೇಲೆ ಮತ್ತೆ ಹೇಗೇನ್ ಮನೆ. ಆದ್ರೆ ಅವತ್ತು ಒಂದು ಸ್ಯಾಕ್ರಿಫೈಸ್ ಮಾಡಿದಕ್ಕೆ ಇವತ್ತು ಒಂದು ಸಕ್ಸಸ್ ನ ತಗೊಂಡಿದೀವಿ. ನೀವು ಅನ್ಕೊಳ್ಬಹುದು, ಅಯ್ಯೋ ಸಂಡೇ ಏನೋ ಫಂಕ್ಷನ್ ಇದೆ ಮೇಡಮ್, ಎಮರ್ಜೆನ್ಸಿ ಎಲ್ಲೋ ಟ್ರಿಪ್ ಹೋಗ್ಬೇಕು, ಎಮರ್ಜೆನ್ಸಿ ಒಂದು ಮದ್ವೆ ಇದೆ, ಒಂದು ಗೃಹ ಪ್ರವೇಶ ಇದೆ, ಒಂದ್ ನಾಮಕರಣ ಇದೆ. ಆದ್ರೆ ಅವತ್ತು ಒಂದ್ ದಿನ ನೀವು ಸ್ಯಾಕ್ರಿಫೈಸ್ ಮಾಡಿದ್ರೆ ಇನ್ನು ಲೈಫ್ ಲಾಂಗ್ ನೀವು ಸಕ್ಸಸ್ ನ ತಗೊಳ್ತಾ ಇರ್ಬೋದು. ಕೆಲವರು ಹೇಳ್ತಾರೆ ಹಬ್ಬ ಮಾಡ್ಬೇಕು, ನಮ್ಗೆ ರಜೆ ಇಲ್ಲ ಅಂತ ಹೇಳ್ತೀರಾ ಅಲ್ವಾ. ನಮಗೂ ಇವಾಗ 16th ಹಬ್ಬ ಇದೆ, ನಾಗರ ಪಂಚಮಿ ಇದೆ, ನಮಗೆ ನಾವು ಮಾಡ್ತೀವಿ ಹಬ್ಬ. ಅದ್ರಲ್ಲೂ ನಮ್ಮ ಮರಾಠೀಸ್ ಅಂತೂ ನಾವು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೀವಿ ಆ ಹಬ್ಬನ, ನಮ್ದೇ ಒಂಥರ ಡಿಫ್ರೆಂಟ್ ಆಗಿ ಮಾಡ್ತೀವಿ. ಬಟ್ ಏನ್ ಮಾಡಕ್ಕಾಗಲ್ಲ, ನಾವೆಲ್ಲಾನು ಸ್ಯಾಕ್ರಿಫೈಸ್ ಮಾಡಿದೀವಿ. ಇವತ್ತು ಏನ್ ಹಬ್ಬ ಬಂದಿದೆ, ಇವತ್ತು ನಾವ್ ಯಾವ ತರ ಹಬ್ಬ ಮಾಡ್ತಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮುಂದಿನ ವರ್ಷ ನಾವ್ ಯಾವ ತರ ಹಬ್ಬ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್. ಈ ವರ್ಷ ನಾವ್ ಯಾವ ತರ, ಅಯ್ಯೋ ಎಲ್ಲರೂ ಕೂಡ ಅದ್ದೂರಿಯಾಗಿ ಗ್ರ್ಯಾಂಡ್ ಆಗಿ ಹಬ್ಬಗಳನ್ನ ಮಾಡ್ತಾ ಇಲ್ಲ, ಸಿಂಪಲ್ ಆಗಿ ನಮ್ಗೆ ಹೇಗ್ ಬೇಕು ಮನೆಗೆ ನಾವು ಮಾಡ್ಕೊಳ್ತಾ ಇದೀವಿ. ಆದ್ರೆ ಈ ಸಿಂಪಲ್ ಆಗಿ ಮಾಡೋಕ್ಕಿಂತ ತುಂಬಾ ಗ್ರ್ಯಾಂಡ್ ಆಗಿ ಅದ್ದೂರಿಯಾಗಿ ನೆಕ್ಸ್ಟ್ ಇಯರ್ ಸೆಲೆಬ್ರೇಷನ್ ಮಾಡೋಣ, ನೆಕ್ಸ್ಟ್ ಇಯರ್ ತುಂಬಾ ಗ್ರ್ಯಾಂಡ್ ಆಗಿ ಹಬ್ಬ ಮಾಡೋಣ ಅನ್ನೋ ಕಡೆ ಗಮನ ಕೊಡೋಣ ಅಲ್ವಾ. ಈ ವರ್ಷ ಹೇಗ್ ಮಾಡ್ತಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮುಂದಿನ ವರ್ಷ ಹೇಗ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಮುಂದಿನ ವರ್ಷ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂದ್ರೆ ಒಳ್ಳೆ ಅಚೀವ್ಮೆಂಟ್, ಒಳ್ಳೆ ಸಕ್ಸಸ್, ಒಳ್ಳೆ ಇನ್ಕಮ್ ಬೇಕು ಅಲ್ವಾ. ಒಳ್ಳೆ ಹೆಲ್ತ್ ಅಂತೂ 100% ಬರುತ್ತೆ. ನಮ್ V-Star ಅಲ್ಲಿ ಇದ್ರೆ ಆರೋಗ್ಯಕ್ಕೆ ಕೊರತೆನೇ ಇಲ್ಲ, ಒಳ್ಳೆ ಆರೋಗ್ಯ ಅಂತೂ ತಗೋಬಹುದು. ಆದ್ರೆ ಒಳ್ಳೆ ಆದಾಯ ಬೇಕು ಅಂತ ಹೇಳಿದ್ರೆ ಇದೆಲ್ಲಾನು ನಾವು ಸ್ಯಾಕ್ರಿಫೈಸ್ ಮಾಡ್ಬೇಕು. ಹಬ್ಬ ಮುಂದಿನ ವರ್ಷ ಬರುತ್ತೆ, ಅಲ್ವಾ. ಆಗ್ಲೂ ನಾವು ತುಂಬಾ ಗ್ರ್ಯಾಂಡ್ ಆಗಿ, ಇದಕ್ಕಿಂತ ಗ್ರ್ಯಾಂಡ್ ಆಗಿ ಆಚರಿಸಬಹುದು. ಆದ್ರೆ ಪ್ರತಿ ಸಲ ಇಂಥ ಕಾರ್ಯಕ್ರಮಗಳು ಸಿಗೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಹೊಸ ಆಫೀಸ್ ಇನಾಗ್ರೇಷನ್ ಆಗಿರುತ್ತೆ, ಹೊಸ ಆಫೀಸ್ ನ ವಿಸಿಟ್ ಮಾಡ್ಬೋದು. ಪದೇ ಪದೇ ನಾವು ಚಿಕ್ಕಮಂಗ್ಳೂರ್ಗೆ ಹೋಗಿ ಹೆಡ್ ಆಫೀಸ್ ನ ವಿಸಿಟ್ ಮಾಡ್ಕೊಂಡು ಬರೋದಿಕ್ ಆಗಲ್ಲ ಅಲ್ವಾ. ಇದೊಂದ್ಸಲ ನಿಮ್ಗೆ ಅವಕಾಶ ಸಿಕ್ಕಿದೆ, ನಮ್ಗೆ ಒಂದು ಕಾರ್ಯಕ್ರಮ ಸಿಗುತ್ತೆ, ಕಾರ್ಯಕ್ರಮದ ಜೊತೆಗೆ ಹೆಡ್ ಆಫೀಸ್ ನ ನೋಡುವಂತ ಅವಕಾಶ ಸಿಕ್ಕಿದೆ. ಸೊ ಅದ್ರಲ್ಲಿ ಏನ್ ಗೊತ್ತಾ ಖುಷಿ, ತುಂಬಾ ಸಂಸ್ಥೆಗಳಿದೆ, ತುಂಬಾ ಸಂಸ್ಥೆಗಳನ್ನ ನೋಡಿದೀನಿ. ಹೆಡ್ ಆಫೀಸ್ ಎಲ್ಲಿದೆ ಅಂತ ಹೇಳಿದ್ರೆ ಡೆಲ್ಲಿನಲ್ಲಿದೆ, ಪೂನಾದಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ ಅಂತೆಲ್ಲ ಹೇಳ್ತಾರೆ. ಎಕ್ಸಾಂಪಲ್, ನಮಗೆ ಡೆಲ್ಲಿಲಿರುವಂತ ಒಂದು ಸಂಸ್ಥೆಯಲ್ಲಿ ನಾವು ವರ್ಕ್ ಮಾಡ್ತಿದೀವಿ. ಎಸ್, ನಾವು ಡೆಲ್ಲಿನಲ್ಲಿರುವಂತ ಹೆಡ್ ಆಫೀಸ್ ನ ನಾವು ನೋಡ್ಬೇಕು, ವಿಸಿಟ್ ಮಾಡ್ಬೇಕು ಅಂತ ಇಮಿಡಿಯೇಟ್ ಆಗಿ ನಾವು ಹೊಟ್ಬಿಡ್ತೀವ. ಅಷ್ಟ್ ಖರ್ಚು ಮಾಡ್ಕೊಂಡು ಯಾರು ಹೋಗೋದಿಕ್ಕೆ ಆಗಲ್ಲ, ಹೋಗ್ ನೋಡ್ಕೊಂಡ್ ಬರಕ ಅಯ್ಯೋ ಯಾರಪ್ಪ ಹೆಡ್ ಆಫೀಸ್ ನ ನೋಡಕ್ ಅಷ್ಟೊಂದ್ ಖರ್ಚು ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತೀವಿ. ಆದ್ರೆ ನಮ್ಮ ಕರ್ನಾಟಕದ ಕಂಪನಿಲ್ ನಾವು ಕೆಲಸ ಮಾಡ್ತಿದ್ವಿ, ಅದು ಗ್ರೇಟ್. ನಾವ್ ಎಮರ್ಜೆನ್ಸಿ ನೋಡ್ಬೇಕು ಹೆಡ್ ಆಫೀಸ್ ನ, ಯಾರಿಗಾದ್ರೂ ಕರ್ಕೊಂಡು ಹೋಗಿ ತೋರಿಸ್ಬೇಕು ಅಂದ್ರೆ ಬೆಳಗ್ಗೆ ಹೊರಟ್ರೆ ಮಧ್ಯಾಹ್ನ ಅಷ್ಟ್ರಲ್ಲಿ ಹೋಗಿ ನೋಡ್ಕೊಂಡ್ ಬರ್ಬೋದು. ಸೊ ಅಂತ ಒಂದು ಪ್ಲೇಸ್ ಅಲ್ಲಿ ಹೊಸ ಹೆಡ್ ಆಫೀಸ್ ನ ಮಾಡಿದ್ದಾರೆ, ಒಂದು ನೋಡೋದಿಕ್ಕೆ ಒಂದು ಅವಕಾಶ ಇದೆ ಅಂದಾಗ ನಾವು ಹೊರಡ್ಬೇಕಲ್ವಾ. ಸೊ ಅದ್ರ ಜೊತೆಗೆ ನಮ್ಮ ಒಂದು ಸ್ಟ್ರೆಂತ್ ಕಡೆ ಗಮನ ಕೊಡಿ. ನಾವ್ ಎಷ್ಟು ಸ್ಟ್ರೆಂತ್ ನ ಕರ್ಕೊಂಡು ಹೋಗ್ತೀವಿ ಅಷ್ಟು ಸಕ್ಸಸ್ 100% ಸಿಗುತ್ತೆ. ತುಂಬಾ ಜನ ಏನ್ ಮಾಡಿದೀರಾ ಗೊತ್ತಾ, ಎಷ್ಟ್ ಪಾಸ್ ತಗೊಂಡಿದ್ದೀರಾ? ನಾನಂತೂ ಬರ್ತೀನಿ 100%, ನಂದೊಂದು ಗ್ಯಾರಂಟಿ, ನಾನೊಂದು ಪೇಸ್ಟ್ ತಗೊಂಡಿದ್ದೀನಿ ಅಂತ. ಕೆಲವ್ರು ಅನ್ಕೊಳ್ಬಹುದು ಅಯ್ಯೋ ಅವ್ರಿಗೆಲ್ಲ ಯಾರ್ ತಗೊಳ್ಳೋವಂಥದ್ದು ಅಂತ. ನಾನ್ ಹೇಳ್ತೀನಿ, 1000 rupees ಪಾಸ್ ಇರ್ಲಿ, 2000 ಪಾಸ್ ಇರ್ಲಿ, 3000 ಪಾಸ್ ಇರ್ಲಿ, ಎಷ್ಟೋ ಲೀಡರ್ಸ್ ಗಳಿಗೆ ಆ ಟೈಮಲ್ಲಿ ನಾವೇ ಪೇ ಮಾಡಿ ಕರ್ಕೊಂಡು ಹೋಗಿದ್ವಿ. ಆ ಒಂದು ಪೇ ಇವತ್ತು ಡಬಲ್ ತ್ರಿಬಲ್ ಇನ್ಕಮ್ ನ ನಾವು ತಗೊಂಡಿದೀವಿ. ಯಾಕೆಂದ್ರೆ ಅವ್ರೊಬ್ರಿಗೆ ನಾವು 1000 rupees ಹಾಕಿ ಅವ್ರನ್ನ ಕರ್ಕೊಂಡೋಗಿ ಆ ಒಂದು ಇವೆಂಟ್ ಕೂರ್ಸಿದ್ದಕ್ಕೆ ಅವ್ರಿಗೊಂದು ಮೈಂಡ್ ಸೆಟ್ ಆಗಿ ಎಷ್ಟ್ ಚೆನ್ನಾಗಿದೆ, ನಾನು ಕೈ ಜೋಡಿಸ್ತೀನಿ, ನಾನು ಮಾಡ್ತೀನಿ ಅಂತ ಹೇಳಿ ಅವ್ರು ಬಂದು ನಮ್ಮ ಸಂಸ್ಥೆಗೆ ಜಾಯ್ನ್ ಆದಾಗ ನಾವು ಅವ್ರಿಗೆ 1,000 ಹಾಕಿದ್ವಿ, ಅದ್ರ 10 ಪಟ್ಟು ಅವರಿಂದ ನಾವು ದುಡ್ದಿದೀವಿ. ಆದ್ರೆ ಇವಾಗ ನಿಮಗ್ ಫ್ರೀ ಆಫ್ ಕಾಸ್ಟ್ ಪೇಸ್ಟ್ ಸಿಗ್ತಾ ಇದೆ. 10 ಜನದ ಪಾಸ್ ನೀವೇ ಬೈ ಮಾಡಿದ್ರೆ 10 ಪೇಸ್ಟ್ ಸಿಕ್ತು, ನೀವೇ ಯೂಸ್ ಮಾಡ್ಕೊಳ್ಳಿ. ಬೇಡ ಬೇರೆಯವ್ರಿಗೆ ಸೇಲ್ ಮಾಡಿ ಅದ್ರ ಅಮೌಂಟ್ ನ ರಿಟರ್ನ್ ನೀವೇ ತಗೊಳ್ಳಿ. ಆದ್ರೆ ಆ 10 ನ್ಯೂ ಮೆಂಬರ್ಸ್, ನ್ಯೂ ಪ್ರಾಸ್ಪೆಕ್ಟ್ಸ್ ನಿಮ್ ಕೈಗೆ ಸಿಕ್ಕಿದ್ರಲ್ವಾ. ನೆಕ್ಸ್ಟ್ ನೋಡಿ, ಈಗ ಯಾವ ರ್ಯಾಂಕ್ ಅಲ್ಲಿ ಇದ್ದೀರಾ, ಕಣ್ಬಿಡೋದ್ರಲ್ಲಿ ನೆಕ್ಸ್ಟ್ ರ್ಯಾಂಕ್ ಕಂಪ್ಲೀಟ್ ಆಗುತ್ತೆ ನಿಮ್ಗೆ. ಯಾಕೆಂದ್ರೆ ಅಂತ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಕರ್ಕೊಂಡ್ ಬಂದಿರ್ತೀರಾ, ಅದನ್ನೆಲ್ಲ ನೋಡ್ತಾರೆ, ಅಚೀವರ್ ಸೆಲೆಬ್ರೇಷನ್, ಅವ್ರ ಸಕ್ಸಸ್, ಅದ್ರ ಜೊತೆಗೆ ಹೆಡ್ ಆಫೀಸ್ ವಿಸಿಟ್ ಮಾಡ್ತಾರೆ, ಆ ಸ್ಟ್ರೆಂತ್, ಆ ಸ್ಪೀಚ್ ಎಲ್ಲ ನೋಡಿ ಅವ್ರಿಗೆ ಮೋಟಿವೇಟ್ ಆಗೇ ಆಗುತ್ತೆ. ಯಾಕಂದ್ರೆ ಮೋಟಿವೇಶನ್ ಅನ್ನೋದಕ್ಕಿಂತ ರಿಯಾಲಿಟಿ, ಇಲ್ಲಿ ಬಂದು ಯಾರು ಫೇಕ್ ಮಾತಾಡಲ್ಲ, ಅಲ್ಲಿರುವಂತ ರಿಯಾಲಿಟಿನ ತೋರಿಸ್ತಾರೆ. ಸೊ ಅದನ್ನ ನೋಡಿದಾಗ ಎಲ್ಲೋ ಅವ್ರಿಗೊಂದು ಮೈಂಡ್ ಸೆಟ್ ಆಗುತ್ತೆ, ಅಯ್ಯೋ ಇಂತ ದೊಡ್ಡ ಕಂಪನಿನ ನಾನ್ ಯಾಕೆ ಕೆಲಸ ಮಾಡ್ಬಾರ್ದು ಇದ್ರಲ್ಲಿ. ಎಸ್ 100% ನಾನು ಕೆಲಸ ಮಾಡ್ತೀನಿ, ನಿನ್ ಜೊತೆಗೆ ನಾನು ಕೈ ಜೋಡಿಸ್ತೀನಿ ಅಂತ ಹೇಳಿ 100% ಅವ್ರು ಕೈ ಜೋಡಿಸಿದಾಗ ನಿಮ್ಮ ರ್ಯಾಂಕ್ ತಂತಾನೆ ಕಂಪ್ಲೀಟ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಸ್ಟ್ರೆಂತ್ ಕಡೆ ಗಮನ ಕೊಡಿ. ಬರಲ್ಲ ನಮ್ಗೆ ಅಮೌಂಟ್ ಕಟ್ಟಕ್ ಆಗಲ್ಲ ಅಂದ್ರೆ ನೀವೇ ತಗೊಳ್ಳಿ, ಒಂದ್ 10 ಪೇಸ್ಟ್ ತಗೊಳ್ಳಿ, ನೀವೇ ಒಂದ್ 15 ಪೇಸ್ಟ್ ತಗೊಳ್ಳಿ. ಒಂದು ಪೇಸ್ಟ್ ಅನ್ನ ಮಾರುವಂತ ಕೆಪಾಸಿಟಿ ನಮ್ಮಲ್ಲಿ ಇಲ್ವಾ? ಅಷ್ಟು ಜನ ಒಂದ್ 15 ಜನ ಪರಿಚಯ ಇಲ್ವಾ? 15 ಜನಕ್ಕೆ 15 ಪೇಸ್ಟ್ ಮಾರೋಣ. ನಾವೇನ್ ಅಮೌಂಟ್ ಹಾಕಿರ್ತೀವಿ ಅಮೌಂಟ್ ರಿಟರ್ನ್ ನಮಗೆ ಬಂದ್ಬಿಡುತ್ತೆ. ಅದೇ 15 ಮೆಂಬರ್ನ ನಾವೇನ್ ಕರ್ಕೊಂಡ್ ಹೋಗಿರ್ತೀವಿ, ಸೊ ನಮ್ದೇ ಆದಂತ ಒಂದು ಟೀಮ್ ರೆಡಿ ಆಗುತ್ತೆ. ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ. ಯಾಕಂದ್ರೆ
ನಮ್ಗೆ ಇನ್ನು ಜಾಸ್ತಿ ದಿನ ಇಲ್ಲ, ನೆಕ್ಸ್ಟ್ ಸಂಡೇನೆ. ಆಲ್ರೆಡಿ ಸಂಡೇ ಅಂತ ಬಂದಾಗ ಫಿಕ್ಸ್ ಆಗ್ಬಿಟ್ಟಿರ್ತಾರೆ. ಒಂದ್ ವಾರದ ಮುಂಚೆ, 10 ದಿನದ ಮುಂಚೆ, ಕೆಲವರು 15 ದಿನದ ಮುಂಚೆನೆ ಫಿಕ್ಸ್ ಆಗಿರ್ತಾರೆ. ಯಾಕೆ ಅಂತ ಹೇಳಿದ್ರೆ, ಎಸ್ ಈ ಸಂಡೇ ನಮ್ಗೆ ಒಂದ್ ಕಡೆ ಮದ್ವೆ ಇದೆ, ಈ ಸಂಡೇ ನಾಮಕರಣ ಇದೆ, ಈ ಸಂಡೇ ಬರ್ತ್ಡೇ ಇದೆ, ಅಲ್ಲಿಗೆ ನಾವು ಹೋಗ್ಬೇಕು ಅಂತ ಹೇಳಿ ಆಲ್ರೆಡಿ ಒಂದ್ ವಾರದ ಮುಂಚೆನೆ ತುಂಬಾ ಜನ ಫಿಕ್ಸ್ ಆಗ್ಬಿಟ್ಟಿರ್ತೀರ ಅಲ್ವಾ. ಸೊ ಅದಕ್ಕೆ ಮುಂಚೆನೆ ಅವ್ರಿಗೆ ಹೇಳ್ಬಿಡ್ಬೇಕು ಅಡ್ವಾನ್ಸ್ ಆಗಿ, ಈ ಸಂಡೇ ಯಾವ ಫಂಕ್ಷನ್ ಇದ್ರು ಕ್ಯಾನ್ಸಲ್ ಮಾಡ್ಬೇಕು, ನಂದೇ ಫಂಕ್ಷನ್ ಇದೆ, ನನ್ ಫಂಕ್ಷನ್ ನಾನೇ ಇನ್ವೈಟ್ ಮಾಡ್ತಿದ್ದೀನಿ ಬನ್ನಿ ಅಂತ ಕರೆದು ಬಿಡ್ಬೇಕು, ಲಾಕ್ ಮಾಡ್ಬಿಡ್ಬೇಕು ಅವರಿಗೆ. ಸೊ ಆವಾಗ ನಿಮ್ದೇ ಫಂಕ್ಷನ್ ಫಿಕ್ಸ್ ಆಗಿರ್ತಾರೆ. ನೀವ್ ಹೇಳೋ ತಡ ಇನ್ನೊಂದ್ 4 ದಿನ ಇದೆ, ಇನ್ನೊಂದ್ 3 ದಿನ ಇದೆ, ಭಾನುವಾರ ಹೊಟ್ಬಿಡಿ ಅಂದ್ರೆ ಯಾರು ಹೊರಡಲ್ಲ. ಯಾಕಂದ್ರೆ ಆಲ್ರೆಡಿ ಅವ್ರು ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಬೇರೆ ಫಂಕ್ಷನ್ಸ್ ಗಳಿಗೆ ಹೋಗೋದಿಕ್ಕೆ. ಸೊ ಅದಕ್ಕೆ ಮುಂಚಿತವಾಗ್ಲೇ 15 ದಿನದ ಮುಂಚಿತವಾಗ್ಲೇ ಅವ್ರಿಗೆ ಫಿಕ್ಸ್ ಮಾಡ್ಕೊಂಡ್ ಬಿಡ್ಬೇಕು, ಎಸ್ ಈ ತರ ಇದೆ ಬನ್ನಿ ಅಂತ. ಅವ್ರು ಬೇರೆಯವ್ರು ಯಾರಾದ್ರೂ ಕರೆದ್ರೆ, ಇಲ್ಲ ನನ್ ಫ್ರೆಂಡ್ ಒಬ್ರು ಕರೆದ್ ಬಿಟ್ಟಿದ್ದಾರೆ, ಅವ್ರದ್ದೇನೋ ಫಂಕ್ಷನ್ ಇದೆಯಂತೆ, ಅದಕ್ಕೆ ನಾನ್ ಚಿಕ್ಕಮಂಗ್ಳೂರ್ಗೆ ಹೋಗ್ತೀನಿ ಅಂತ ಅಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ತಾರೆ. ನಾವು ಕರಿಯೋದೇ ಲೇಟ್ ಮಾಡಿದ್ರೆ ಅಲ್ಲಿ ಫಿಕ್ಸ್ ಆಗಿರ್ತಾರೆ, ನಮ್ದೇ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಸೊ ಹಾಗಾಗಿ ಇವತ್ ನೈಟೇ ಕಾಲ್ ಮಾಡಿ, ಇಲ್ಲ ಬೆಳಗ್ಗೆ ನಾಳೆ ಇಡೀ ಅದೇ ಕೆಲಸ ನಿಮ್ಗೆ. ಎಲ್ರಿಗೂ ಹೋಗಿ ಹತ್ರ ಇದ್ರೆ ಇನ್ವೈಟ್ ಮಾಡಿ, ಇಲ್ಲ ದೂರದಲ್ಲಿದ್ರೆ ಕಾಲ್ ಮಾಡಿ, ಈ ತರ ಇವೆಂಟ್ ಇದೆ ಬನ್ನಿ ಅಂತ ಹೇಳಿ ಕರೀರಿ. ಅವ್ರಿಗೆ ಓಕೆ, ಅವ್ರು ಕೊಡ್ತಾರೆ, ಅವ್ರೊಂದ್ ಫೇಸ್ ನ ಬೈ ಮಾಡ್ತಾರೆ, ಇವೆಂಟ್ ಬರ್ತಾರೆ ಅನ್ನೋ ತರ ಇದ್ರೆ ಓಕೆ, ನೋ ಪ್ರಾಬ್ಲಮ್. ಅಕಸ್ಮಾತ್ ಆಗಲ್ಲ, ಬರಕ್ ಆಗಲ್ಲ ಅಂದ್ರೆ ನೀವೇ ಒಂದ್ ಫೇಸ್ ಬೈ ಮಾಡಿ, ನಾವೇ ಮನೆಗೆ ಯೂಸ್ ಮಾಡ್ತೀವಿ, ನಮ್ ಫ್ಯಾಮಿಲಿಗೆ ಕೊಡೋಣ, ನಮ್ ಪರ್ಚೇಸ್ ಕೊಡೋಣ, ಕೊಟ್ರೆ ರಿಟರ್ನ್ ಅಮೌಂಟು ಬರುತ್ತೆ. ಆ ನ್ಯೂ ಪ್ರಾಸ್ಪೆಕ್ಟ್ಸ್ ಗಳು ನಮ್ ಜೊತೆ ಬರ್ತಾರೆ. ಸೊ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ. ತುಂಬಾ ಜನ ಇದ್ರ ಕಡೆ ಗಮನನೇ ಕೊಟ್ಟಿಲ್ಲ. ಕಾರ್ಯಕ್ರಮ ಇದೆ, ಇದಕ್ಕೊಂದ್ ಸ್ಟ್ರೆಂತ್ ಕೂರಿಸ್ಬೇಕು, ಸ್ಟ್ರೆಂತ್ ಕರ್ಕೊಂಡ್ ಹೋಗ್ಬೇಕು ಅಂತ ನಾವೆಲ್ಲ ಅವಾಗ ಒಂದು ಕಾರ್ಯಕ್ರಮ ಇದೆ ಅಂದ್ರೆ ಎಷ್ಟು ತಲೆ ಕೆಡಿಸ್ಕೊಳ್ತಿದ್ವಿ ಅಂದ್ರೆ, ಪ್ರತಿಯೊಬ್ಬರಿಗೂ ಕಾಲ್ ಮಾಡ್ಕೊಂಡು, ಇಲ್ಲ ಈ ತರ ಕಾರ್ಯಕ್ರಮ ಇದೆ ಬನ್ನಿ ಅಂತ ಹೇಳ್ಕೊಂಡು, ಬಸ್ ವ್ಯವಸ್ಥೆ ಮಾಡ್ಕೊಂಡು ಎಲ್ರು ಕರ್ಕೊಂಡು ಹೋಗೋದಿದೆಯಲ್ಲ. ಸೊ ಅವಾಗೆಲ್ಲ ಅವಾಗಿನ ಸ್ಯಾಕ್ರಿಫೈಸ್ ಇವತ್ತು ಒಂದು ಸಕ್ಸಸ್ ಅಂತ ಹೇಳ್ಬೋದು. ಇವತ್ ಯಾರು ಎಷ್ಟು ಜನ ತಲೆ ಕೆಡಿಸ್ಕೊಂಡಿದ್ದೀರಾ ಇದ್ರ ಬಗ್ಗೆ ಹೇಳ್ಬೋದಾ? ಯಾರು ಒಬ್ರು ನಾನ್ 10 ಜನ ಕರ್ಕೊಂಡ್ ಬರ್ತಾ ಇದ್ದೀನಿ ಅನ್ನೋರು ಯಾರು ಇದ್ದೀರಾ? ಹ್ಯಾಂಡ್ ರೈಸ್ ಮಾಡ್ಬೋದಾ? ಇಂಡಿವಿಜುವಲ್ ಆಗಿ ಒಬ್ರೇ 10 ಜನ ಕರ್ಕೊಂಡ್ ಬರ್ತಾ ಇದ್ದೀನಿ ಅಂತ. ಎಸ್, ನಮ್ಮ ಸರಸ್ವತಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನಮ್ಮ RK ಫೈಟರ್ಸ್ ಟೀಮ್ ಮೋಸ್ಟ್ಲಿ ನಳಿನಿ ಮೇಡಮ್ ಅನ್ಕೊಳ್ತೀನಿ, ಕರ್ಕೊಂಡ್ ಬರ್ಲೇಬೇಕು ಅವರು. ಸೊ ಅದಾದ್ಮೇಲೆ ನಮ್ಮ ನಾಗಮಣಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ನಮ್ಮ ವೆಂಕಟೇಶ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಇನ್ನೊಬ್ರು ಯಾರೋ ವಿವೋ ವಿಡಿಯೋ ಆನ್ ಮಾಡಿದ್ದಾರೆ, ಫೇಸ್ ನೋಡ್ಬಿಡ್ತೀನಿ. ಲೀಲಾ ಬಾಬು ಮೇಡಮ್, ಅಲ್ಲಿ ಚೂರ್ ನೇಮ್ ಚೇಂಜ್ ಮಾಡಕ್ ಕಷ್ಟನಾ? ಎಸ್ ನೋಡಿ, 100% ನೀವೆಲ್ಲ ಗೆಲ್ತೀರಾ. ಎಸ್, ನಮ್ಮ ಸ್ನೇಹ ಮೇಡಮ್, ನಾಗರತ್ನ ಮ್ಯಾಮ್, ಮಹಾ ಮ್ಯಾಮ್, ರಮೇಶ್ ಸರ್, ವೆಂಕಟೇಶ್ ಮೂರ್ತಿ ಸರ್, ಎಸ್ ನೀವೆಲ್ಲ ಒಂದ್ ಸಕ್ಸಸ್ ತಗೊಳ್ಬೇಕು ಇದ್ರಲ್ಲಿ. ಎಸ್, ಚಿತ್ರಾ ಮ್ಯಾಮ್, ದೀಪಾ ಭಟ್ ಮ್ಯಾಮ್, ಇದ್ರಲ್ಲಿ ನಾನೇನೋ ಒಂದ್ ಸಕ್ಸಸ್ ತಗೋಬೇಕು, ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋ ಒಂದ್ ಮೈಂಡ್ ಸೆಟ್ ನಿಮಗಿದೆ. ಸೊ ಅದಕ್ಕೆ ಇಂಡಿವಿಜುವಲ್ ಆಗಿ ಒಬ್ಬೊಬ್ರು 10 ಮೆಂಬರ್ನ ನಾನು ಕರ್ಕೊಂಡ್ ಬರ್ತೀನಿ ಅಂತ ರೆಡಿ ಆಗಿದ್ದೀರಲ್ವಾ, 100% ನಿಮ್ಮ ಸಕ್ಸಸ್ ಕಟ್ಟಿಟ್ಟ ಬುತ್ತಿ. ಯಾಕೆಂದ್ರೆ ಇದ್ರಲ್ಲಿ ಬಂದ್ಬಿಟ್ಟಿದೀವಿ, ಕಾಲ್ ಇಟ್ಬಿಟ್ಟಿದೀವಿ, ಸಕ್ಸಸ್ ಅಂತೂ 100% ಸಿಗುತ್ತೆ. ಹಾಗನ್ಬಿಟ್ಟು ಸಕ್ಸಸ್ ಸಿಗುತ್ತೆ ಅಂತ ಹೇಳಿ ಮನೇಲಿ ಕಂಬಳಿ ಹೊಚ್ಕೊಂಡ್ ದಬ್ಕೊಂಡ್ ಮಲ್ಕೊಂಡಿದ್ರೆ ಏನ್ ಸಕ್ಸಸ್ ಸಿಗುತ್ತೆ? ಅದಕ್ಕೆ ಏನೇನ್ ಬೇಕು ಅದನ್ನ ನಾವು ರೆಡಿ ಮಾಡ್ಕೊಳ್ಬೇಕು ಅಲ್ವಾ. ತುಂಬಾ ಜನ ಅಪೋಸ್ ಮಾಡಿರ್ಬೋದು ಮನೆಯಲ್ಲಿ, ಅಯ್ಯೋ ಅದೇನ್ ಡಿಸ್ಟರ್ ಅಂತೆ ಹೋಗ್ತೀಯಾ, ಅದೇನ್ ಮೀಟಿಂಗು, ಅದೇನ್ ಟ್ರೈನಿಂಗು, ಅದೇನ್ ಪ್ರೋಗ್ರಾಮು, ಸುಮ್ನೆ ಮನೇಲಿರೋ ಮನೆ ಕೆಲಸ ನೋಡು ಅಂತ ಹೇಳ್ತಾರೆ. ಅವ್ರ ಹಂಗಂದ್ರು ಅಂತ ನೀವು ಮನೇಲಿದ್ರೆ 100% ಸಕ್ಸಸ್ ಸಿಗಲ್ಲ. ಎಸ್, ಅವ್ರ ಅಂದ ಮೇಲೂ ನೀವು ಇಲ್ಲ ನಾನು ಹೋಗ್ಲೇಬೇಕು ಅಂತ ಬರ್ತೀರಾ ಅಲ್ವಾ, ಬಂದ್ಬಿಡ್ತೀರಾ. ಸಕ್ಸಸ್ ತಗೊಂಡೇ ಹೋಗ್ಬೇಕು. ಆ ಸಕ್ಸಸ್ ತಗೊಳ್ಬೇಕು ಅಂದ್ರೆ ಇದೆಲ್ಲ ಸ್ಯಾಕ್ರಿಫೈಸ್ ಮಾಡ್ಬೇಕು. ಮನೇಲಿ ಹೇಳ್ತಾರೆ ಏನ್ ವಿಸ್ತಾರ ಅಂತ ಹೋಗ್ತೀಯಾ ಅಂತ, ಅವ್ರಿಗೆ ನಾವ್ ಆನ್ಸರ್ ಕೊಡ್ಬೇಕು ಅಂದ್ರೆ ನಮ್ಮ ಅಚೀವ್ಮೆಂಟ್ ಇಂದ ಅಷ್ಟೇ. ಅವ್ರಿಗೆ ಆನ್ಸರ್ ಕೊಡ್ಬೇಕು ಅಂದ್ರೆ ನಮ್ಮ ಅಚೀವ್ಮೆಂಟ್ ಇಂದ ನಾವು ಆನ್ಸರ್ ಕೊಡ್ಬೇಕು, ನಮ್ಮ ಸಕ್ಸಸ್ ಇಂದ ನಾವು ಅವ್ರಿಗೆ ಆನ್ಸರ್ ಕೊಡ್ಬೇಕು. ನಮ್ ಸಕ್ಸಸ್ ಎಲ್ಲಿದೆ? ಆ ಸಕ್ಸಸ್ ಕಡೆ ನಾವು ಗಮನ ಕೊಡ್ಬೇಕು. ಎಸ್, ಮನೆಯಲ್ಲೂ ಎದುರಾಕೊಳ್ತೀವಿ, ಕಾರ್ಯಕ್ರಮಕ್ಕೂ ಎಸ್ ನಾನು ಒಬ್ಳೆ ಬರ್ತೀನಿ ಅಂತ ಒಬ್ಳೆ ಹೋಗೋದು, ಕಾರ್ಯಕ್ರಮ ಮುಗಿಸ್ಕೊಳ್ಳೋದು, ಮನೆಗ್ ಬರೋದು, ಅದೇ ಬೈಗುಳ, ಅದೇ ಮೀಟಿಂಗ್, ಅದೇ ಟ್ರೈನಿಂಗ್, ಇದ್ರಲ್ಲಿ ಸಕ್ಸಸ್ ಸಿಗೋದಿಲ್ಲ. ಅವ್ರು ಬೈದ್ರೆ ಬೈಲಿ ಅಂತ ಹೇಳಿ ನಾವು ಒಂದು ನಮ್ಮ ಟೀಮ್ ಅನ್ನ ರೆಡಿ ಮಾಡ್ಕೊಂಡು, ಕಾಲ್ ಮಾಡ್ಕೊಂಡು, ಅವ್ರನ್ನ ಕರ್ಕೊಂಡು ಇವೆಂಟ್ ಕೂರ್ಸೋವರೆಗೂ ನಾವು ಸಕ್ಸಸ್ ಆಗಲ್ಲ. ಯಾವಾಗ ನಾವು ಕರ್ಕೊಂಡೋಗಿ ಇವೆಂಟ್ ಕೂರಿಸ್ಕೊಳ್ತೀವೋ ಆಗ 100% ಸಕ್ಸಸ್ ನಮಗ್ ಸಿಗುತ್ತೆ. ಆದಷ್ಟು ಅದ್ರ ಕಡೆ ಗಮನ ಕೊಡಿ. ಮಿಕ್ಕದವ್ರೇನು, ಎಸ್ ನಾನ್ ಬರ್ತಾ ಇದ್ದೀನಿ ಮೇಡಮ್, ನಾನಂತೂ ಪಕ್ಕ ಬರ್ತೀನಿ, ನನ್ ಜೊತೆಗೆ ಇನ್ ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ ಮೇಡಮ್, ಹೌದಾ? ಆತರ ಕೆಲ್ಸ ಮಾಡ್ಬೇಡಿ. ಯಾಕೆಂದ್ರೆ ನೀವು ಬಂದಿದ್ದೀರಾ ಒಂದ್ ಸಕ್ಸಸ್ ತಗೊಳ್ಬೇಕು ಅಂತ ಅನ್ಕೊಂಡ್ರೆ ಅಟ್ಲೀಸ್ಟ್ 10 ಜನ ಬೇಡಪ್ಪ, 5 ಜನನಾದ್ರೂ ಕರ್ಕೊಂಡ್ ಬನ್ನಿ. 10 ಜನ ಬೇಡ, 5 ಜನನಾದ್ರೂ ಕರ್ಕೊಂಡ್ ಬನ್ನಿ. ಯಾಕಂದ್ರೆ ನಿಮ್ ಸಕ್ಸಸ್ 5 ಜನ ಪಂಚ ಪಾಂಡವರ ತರ 5 ಜನ ಸಿಕ್ಕಿದ್ರು ಸಾಕು, ಅಲ್ಲೂ ನಿಮ್ಮ ಸಕ್ಸಸ್ ಇದೆ. ನಾನು ಅದಕ್ಕೂ ಲಾಯಕ್ಕಿಲ್ಲ ಮೇಡಮ್, ಅಟ್ಲೀಸ್ಟ್ ನಾನು ನನಗೊಬ್ರು ಅಂತ ಇಬ್ರು ಬರ್ತೀರಾ? ಅದನ್ನಾದ್ರೂ ಮಾಡಿ. ಅಟ್ಲೀಸ್ಟ್ ನನ್ಗೆ ಆಗೋದಿಲ್ಲ, ನಾನ್ ಬರ್ತಾ ಇರೋದೇ ಹೆಚ್ಚು,
ಅನ್ನೋರು ಅಟ್ಲೀಸ್ಟ್ ನಿಮ್ಮೊಟ್ಟಿಗೆ ಇನ್ನೊಬ್ರನ್ನ ಕರ್ಕೊಂಡ್ ಬರುವಂತ ಪ್ರಯತ್ನ ಮಾಡಿ. ಯಾಕಂದ್ರೆ ಇಂಥ ಕಾರ್ಯಕ್ರಮ ನಮ್ ಕಣ್ಣು ಮುಂದೆ ಇದೆ, ಇಂಥ ಅದ್ದೂರಿ ಕಾರ್ಯಕ್ರಮ ನಮ್ ಕಣ್ಣು ಮುಂದೆ ಇದೆ. ಸೊ ಆದಷ್ಟು ಸ್ವಲ್ಪ ಕಾರ್ಯಕ್ರಮದ ಬಗ್ಗೆ ಗಮನ ಕೊಡಿ. ಸೊ ಇಲ್ಲಿ ಆಲ್ರೆಡಿ ಪಾಸ್ ತಗೊಂಡಿರೋರ್ ಬೇಡ, ಈಗ ನೆಕ್ಸ್ಟ್ ನಾನ್ ಪಾಸ್ ತಗೊಳ್ತೀನಿ ಮೇಡಮ್ ಅನ್ನೋರು ಇಲ್ಲಿ ಹ್ಯಾಂಡ್ ರೈಸ್ ಮಾಡಿರೋರೆಲ್ಲ ಹ್ಯಾಂಡ್ ಡೌನ್ ಮಾಡ್ಬಿಡಿ. ಎಸ್, ನಾನ್ ಇನ್ನೂ ಪಾಸ್ ತಗೊಂಡಿಲ್ಲ, ಇವಾಗ ನನ್ ಪಾಸ್ ತಗೋಬೇಕು ಅನ್ನೋರಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದಾ? ಎಸ್, ನಾಗಮಣಿ ಮ್ಯಾಮ್ 10 ಪಾಸ್ ತಗೊಳಕ್ ರೆಡಿ ಆಗ್ಬಿಟ್ಟಿದ್ದಾರೆ. ಸೂಪರ್ ಮ್ಯಾಮ್. ಜಯಲಕ್ಷ್ಮಿ ಮ್ಯಾಮ್, ಪದ್ಮಾವತಿ ಮ್ಯಾಮ್, ಚಿತ್ರಾ ಮ್ಯಾಮ್, ನಾಗರತ್ನ ಮ್ಯಾಮ್ 50 ಪಾಸ್ ಬಂತು. ಅಷ್ಟೇನಾ? ಇನ್ಯಾರು ತಗೊಳಲ್ವಾ? ನಾನ್ ಇನ್ನೂ ತಗೊಂಡಿರೋರ್ ಬೇಡ ನನಗೆ. ಎಸ್, ಚಂಪಾವತಿ ಮ್ಯಾಮ್, ನಾನ್ ಇನ್ನೂ ತಗೊಂಡಿಲ್ಲ, ಇವಾಗ ಹೊಸದಾಗಿ ನಾನ್ ಸುನೀತಾ ಮ್ಯಾಮ್, ನಾನ್ ಇನ್ನೂ ತಗೊಂಡಿಲ್ಲ, ಈಗ ಹೊಸದಾಗಿ ನಾನ್ ತಗೊಳ್ಬೇಕು. ನನ್ನ ಕಡೆಯಿಂದ ನಾನು ಇಂಡಿವಿಜುವಲ್ ಆಗಿ 10 ಪಾಸ್ ನಾನು ಬೈ ಮಾಡ್ತೀನಿ. ಯಾರಿಗೆ ಸಕ್ಸಸ್ ಬೇಕು? V-Star ಬಂದಿದ್ದೀನಿ ಭಾಗ್ಯಲಕ್ಷ್ಮಿ ಮ್ಯಾಮ್, ರಮೇಶ್ ಸರ್, ಯಾರಿಗೆ ಸಕ್ಸಸ್ ಬೇಕು, ನಾನು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತ ಬಂದಿದ್ದೀರಾ? ಸೊ 100% ಸಕ್ಸಸ್ ಸಿಗುತ್ತೆ. ಇಲ್ಲಿ ಹ್ಯಾಂಡ್ ರೈಸ್ ಮಾಡಕ್ಕೆ ಕಂಜೂಸ್ತಾರಲ್ಲ ಕೆಲವರು, ಮೊಬೈಲ್ ನ ಇಟ್ಬಿಟ್ಟು ಎಲ್ಲೋ ಕುತ್ಕೊಂಡ್ ಬಿಡ್ತೀರಾ, ಕೇಳಿಸ್ಕೊತಾ ಇರಲ್ಲ. ಅದೊಂದು ಪ್ರಾಬ್ಲಮ್. ತುಂಬಾ ಜನ ಇದ್ದೀರಾ, ಮೊಬೈಲ್ ನ ಇಟ್ಬಿಟ್ಟು ನಿಮ್ ಕೆಲ್ಸದಲ್ಲಿ ಬಿಸಿ. ಎಸ್, ಏನ್ ಮೇಡಮ್ 8:30 ಅಡ್ಗೆ ಮಾಡ್ಬೇಕು, ಅತ್ತೆ ಮಾವಂಗ್ ಬಡಿಸ್ಬೇಕು, ಊಟ ಮಾಡ್ಬೇಕು. ಈ ಟೈಮಲ್ಲಿ ನೀವು ಝೂಮ್ ಹಾಕೊಂಡ್ರೆ ನಾನು ಹೇಗಪ್ಪ ರಿಪ್ಲೈ ಮಾಡೋದು ಅಂತ ಅಲ್ವಾ? ನೀವ್ ಅಡ್ಗೆ ಮಾಡ್ತಾ ಇರ್ಲಿ, ವಿಡಿಯೋ ಆನ್ ಮಾಡ್ಕೊಳ್ಳಿ ಅಂತ ಹೇಳಲ್ಲ. ಅಟ್ಲೀಸ್ಟ್ ನೀವ್ ಅಡ್ಗೆ ಮಾಡ್ತಾ ಇರಿ, ಬೇರೆ ಕೆಲಸ ಮಾಡ್ತಾ ಇರಿ, ಕೆಲಸ ಮಾಡ್ತಾ ಕೇಳಿಸ್ಕೊಳ್ಳಿ, ಇಯರ್ಫೋನ್ ಹಾಕೊಳ್ಳಿ, ಕೇಳಿಸ್ಕೊಳ್ಬೋದಲ್ವಾ? ಮೇಡಮ್ ನಾನು 10 ಪಾಸ್ ದುಡ್ಡು ಹಾಕಿದೀನಿ ಆಲ್ರೆಡಿ ಹಾಕ್ಬಿಟ್ಟಿದ್ದೀರಾ? ಎಸ್, ಸೂಪರ್ ಮ್ಯಾಮ್. ಮೊದ್ಲೇ ತಗೊಂಡ್ಬಿಟ್ಟಿದ್ರೆ ಈಗ ಹಾಕಿದೀರಾ? ಮೊದ್ಲೇ ತಗೊಂಡಿದ್ದೆ. ಓಕೆ, ತಗೊಂಡಿರೋರು ನಾನು ಆಗ್ಲೇ ಕೇಳಿದೆ. ಈಗ ಹೊಸದಾಗಿ ಇವಾಗ ಪರ್ಚೇಸ್ ಮಾಡೋರು ನಾನು ಹ್ಯಾಂಡ್ ರೈಸ್ ಮಾಡಿ ಅಂದೆ. ಈಗ ಹೊಸದಾಗಿ ಯಾರು ತಗೊಳ್ತೀರಾ? 10 ಪಾಸ್ ನ ತಗೊಂಡು ಎಸ್ ನಾನು ಇದ್ರಲ್ಲಿ ಏನಾದ್ರೊಂದು ಅಚೀವ್ಮೆಂಟ್ ಮಾಡ್ಬೇಕು, ನನ್ನ ಸಕ್ಸಸ್ ನಾನು ಇದ್ರಲ್ಲಿ ತಗೊಳ್ಬೇಕು ಅಂತ ಹೇಳಿ ಇರೋರು ಯಾರಿದ್ದೀರಾ, ನೀವು 10 ಪಾಸ್ ತಗೊಳ್ಳೋರು ಹ್ಯಾಂಡ್ ರೈಸ್ ಮಾಡಿ ಅಂತ ಈಗ ಕೇಳಿದ ಹೊಸದಾಗಿ. ಇನ್ನೂ ಯಾರಾದ್ರೂ ನಾನ್ ಬಿಸಿ ಇದ್ದೆ, ನಾನ್ ಕೇಳಿಸ್ಕೊಂಡಿಲ್ಲ ಅನ್ನೋರು ಹ್ಯಾಂಡ್ ರೈಸ್ ಮಾಡ್ಬೋದು. ಶಿವಣ್ಣ ಸರ್ ತಗೊಳಲ್ವಾ? ಅದಕ್ಕೆ ಕೆಲವರು ಕೇಳಿಸ್ಕೊತಾ ಇರ್ತಾರೆ, ಕೆಲವರು ಓಡ್ ಬಂದ್ ಮೊಬೈಲ್ ಆನ್ ಮಾಡಕ್ ಟೈಮ್ ಬೇಕಲ್ವಾ, ಅದಕ್ಕೆ ಸ್ವಲ್ಪ ಟೈಮ್ ಕೊಟ್ಟಿದ್ದೀನಿ ಆನ್ ಮಾಡ್ಲಿ ಅಂತ. ಎಸ್, ಸ್ವಲ್ಪ ನಿಮ್ಮ ಸಕ್ಸಸ್ ಕಡೆ ಗಮನ ಕೊಡಿ. ಯಾಕೆಂದ್ರೆ ನಾವಿರೋದು ಇಂತ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲಿ ಅಲ್ವಾ? ನಾವಿರುವಂತದ್ದು ಇಂತ ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲಿ ಇದೀವಿ. ಸೊ ಇಂತ ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲಿ ಇದೀವಿ ಅಂದ್ರೆ ನಮ್ಮ ಸಕ್ಸಸ್ ದೊಡ್ಡದಾಗಿ ಇರ್ಬೇಕು, ಕನಸು ದೊಡ್ಡದಾಗಿರುತ್ತೆ. ಇಲ್ಲಿರುವಂತ ಪ್ರತಿಯೊಬ್ಬರಿಗೂ ಕೂಡ ಕನಸು ತುಂಬಾ ದೊಡ್ಡದಾಗಿರುತ್ತೆ. ಎಸ್, ನಾನು ಡೈಮಂಡ್ ಆಗ್ಬೇಕು, ನಾನು ಲಕ್ಷಾಂತರ ದುಡ್ಡು ಮಾಡ್ಬೇಕು, ನಾನು ಫಾರಿನ್ ಟ್ರಿಪ್ ಅಚೀವರ್ ಆಗ್ಬೇಕು, ನಾನು ಮನೆ ಕಟ್ಟಬೇಕು, ನಾನು ಒಳ್ಳೆ ಕಾರ್ ತಗೋಬೇಕು, ಒಳ್ಳೆ ಕಾರಲ್ಲಿ ಓಡಾಡ್ಬೇಕು, ತುಂಬಾ ಕನಸಿರುತ್ತೆ. ಕನಸು ಮಾತ್ರ ದೊಡ್ಡದು, ಸ್ಟ್ರೆಂತ್ ಮಾತ್ರ ಚಿಕ್ಕದು ಅಂದ್ರೆ ಸಕ್ಸಸ್ ಇಲ್ಲಿ ದೊಡ್ಡದಾಗತ್ತೆ ಅಲ್ವಾ? ನೀವು ಸಕ್ಸಸ್ ಆಗ್ಬೇಕು ಅಂತ ಅನ್ಕೊಂಡು ಎಷ್ಟು ದೊಡ್ಡ ಕನಸನ್ನ ಇಟ್ಕೊಂಡಿದ್ದೀರೋ ಸ್ಟ್ರೆಂತ್ ಕೂಡ ಅಷ್ಟೇ ದೊಡ್ಡದಾಗಿರ್ಬೇಕು. ಬರೀ ನನ್ ಕನಸು ಇಷ್ಟಿದೆ, ನಿಮ್ ಕನಸು ಇಷ್ಟಿದೆ ಅಂತಂದ್ರೆ ಇದ್ರಲ್ಲಿ ಸಕ್ಸಸ್ ಸಿಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಏನಾಗ್ಬೇಕು ಅದ್ರ ಕಡೆ ಸ್ವಲ್ಪ ಗಮನ ಕೊಡ್ಬೇಕು. 100% ನೀವು ನಾನು ಹೇಳ್ತಾ ಇರೋದು. ಸೊ ಇಂದ ಎಷ್ಟೋ ಕಾರ್ಯಕ್ರಮ ನಾನು ಬಂದಿದ್ದ ಡೇ 1 ಇಂದ ತುಂಬಾ ಎಮರ್ಜೆನ್ಸಿ ಅಂದಿದ್ 2-3 ಟ್ರೈನಿಂಗ್ ಬಿಟ್ರೆ ಆಲ್ಮೋಸ್ಟ್ ನಾ ಪ್ರತಿಯೊಂದು ಟ್ರೈನಿಂಗ್ಸ್, ಮೀಟಿಂಗ್ಸ್, ಇವೆಂಟ್ಸ್ ಗಳು ಪ್ರತಿಯೊಂದು ನಾನು ಮಿಸ್ ಮಾಡಿಲ್ಲ, ಪ್ರತಿಯೊಂದು ಅಟೆಂಡ್ ಮಾಡಿದ್ದೀನಿ, ಎಲ್ಲಾ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡಿದ್ದೀನಿ. ಸೊ ಅವತ್ತಿನ ಸ್ಯಾಕ್ರಿಫೈಸ್ ಇವತ್ತಿನ ನನ್ನ ಸಕ್ಸಸ್ಗೆ ಕಾರಣ ಅಂತಾನೆ ಹೇಳ್ಬೋದು. ಸೊ ಒಂದೊಂದು ಇವೆಂಟ್ಸ್ ಗಳು, ಒಂದೊಂದು ಟ್ರೈನಿಂಗ್ಸ್, ಒಂದೊಂದು ಮೀಟಿಂಗ್ ಒಂದೊಂದ್ ತರ ಇರುತ್ತೆ. ಒಂದೊಂದ್ರ ಒಬ್ಬೊಬ್ರು ಸ್ಪೀಚ್ ಖುಷಿ ಆಗುತ್ತೆ. ಇವಾಗ ನೀವು ಕರ್ಕೊಂಡ್ ಬರ್ತೀರಾ ಎಕ್ಸಾಂಪಲ್ ಯಾರಿಗೊಬ್ರಿಗೆ, ಈಗ ಮುರಳಿ ಸರ್ ಗಾರೆ ಕೆಲಸ ಮಾಡ್ತಾ ಇದ್ರು, ಗಾರೆ ಕೆಲಸ ಮಾಡ್ಕೊಂಡು ಇವತ್ತು ಡೈಮಂಡ್ ಆಗಿ 1/2 ಕೋಟಿ ಇನ್ಕಮ್ ನ ಮಾಡಿದ್ದಾರೆ, 50 ಲಕ್ಷ ಇನ್ಕಮ್ ಮಾಡಿದ್ದಾರೆ ಅಂದ್ರೆ ಸಾಧಾರಣ ಅಲ್ಲ ಅಲ್ವಾ? ಅದ್ರ ಜೊತೆಗೆ ಒಂದು ಆಡಿ ಕಾರ್ನ, ಗಾರೆ ಕೆಲಸ ಮಾಡ್ತಾ ಇರುವಂತ ಒಬ್ಬ ವ್ಯಕ್ತಿ ಇವತ್ತು ಆಡಿ ಕಾರ್ನ ಪರ್ಚೇಸ್ ಮಾಡಿ ಆಡಿ ಕಾರಲ್ಲಿ ಓಡಾಡೋ ಮಟ್ಟಕ್ಕೆ ಇವತ್ತು ಬೆಳೆದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ V-Star. ನೀವ್ ಯಾರೋ ಹೊಸಬ್ರನ್ನ ಕರ್ಕೊಂಡ್ ಬರ್ತೀರಾ, ಕೂತಿರ್ತಾರೆ, ಅವ್ರ ಸ್ಪೀಚ್ ಅನ್ನ ಕೇಳ್ತಾರೆ, ಅವರ ಒಂದು ಡಾಕ್ಯುಮೆಂಟರಿ ವಿಡಿಯೋ ಆಗಿದೆ ಆಲ್ರೆಡಿ, ಅದನ್ನ ಪ್ಲೇ ಮಾಡಿ ತೋರಿಸ್ತಾರೆ, ಅವರ ಲೈಫ್ ಸ್ಟೈಲ್ ಯಾವ ತರ ಇತ್ತು, ಅಲ್ಲಿ ರಿಯಾಲಿಟಿ ಇರುತ್ತೆ. ಯಾರು ಕೂಡ ಫೇಕ್ ಮಾಡಕ್ಕಾಗಲ್ಲ. ಅವರು ಗಾರೆ ಕೆಲಸ ಮಾಡ್ತಾ ಇದ್ರಲ್ವಾ, ಅವ್ರನ್ನ ಹೋಗಿ ಇವ್ರು ಆಲ್ರೆಡಿ ಬೇರೆ ಏನೋ ಕೆಲಸ ಮಾಡ್ತಾ ಇದ್ರು, ಒಳ್ಳೆ ಕೆಲ್ಸದಲ್ಲಿ ಇದ್ರು, ಅವ್ರನ್ನ ಕರ್ಕೊಂಡ್ ಬಂದು ಇಲ್ಲಿ V-Star ಗೆ
ಕರ್ಕೊಂಡ್ ಬಂದು ಈ ತರ ಅಚೀವ್ಮೆಂಟ್ ಮಾಡ್ಸಿದೀವಿ ಅಂತ ಯಾರು ಸುಳ್ಳು ಹೇಳಲ್ಲ. ಅವ್ರಲ್ಲಿ ಇರುವಂತವ್ರು ಏನ್ ಮಾಡ್ತಾ ಇದ್ರು ಅದೇ ರಿಯಾಲಿಟಿನ ಇಲ್ಲಿ ಶೋ ಮಾಡ್ತಾರೆ. ಅವ್ರ ಇದ್ದಂತ ಗಾರೆ ಕೆಲಸ ಯಾವ ತರ ಮಾಡ್ತಾ ಇದ್ರು, ಅವ್ರ ಮನೆ ಯಾವ ತರ ಇತ್ತು, ಅವ್ರ ಲೈಫ್ ಸ್ಟೈಲ್ ಯಾವ ತರ ಇತ್ತು ಹಿಂದಿನ ಕಾಲದಲ್ಲಿ, ಹಿಂದೆ ಇವಾಗ ವಿ-ಸ್ಟಾರಿಗೆ ಬಂದ ಮೇಲೆ ಅವರ ಲೈಫ್ ಸ್ಟೈಲ್ ಯಾವ ತರ ಚೇಂಜ್ ಆಗಿದೆ, ಏನ್ ಸಕ್ಸಸ್ ತಗೊಂಡಿದ್ದಾರೆ, ಏನ್ ಅಚೀವ್ಮೆಂಟ್ ಮಾಡಿದ್ದಾರೆ ಅದನ್ನ ತೋರಿಸ್ತಾರೆ. ನೀವು ಕರ್ಕೊಂಬಂದಂತ ವ್ಯಕ್ತಿ ಕೂತ್ಕೊಂಡು ಆ ಮುರಳಿ ಸರ್ನ ಒಂದ್ಸಲ ನೋಡಿದಾಗ ಅಯ್ಯೋ ಇವ್ರು ಗಾರೆ ಕೆಲಸ ಮಾಡ್ತಾ ಇದ್ರೆ ಈ ವಿ-ಸ್ಟಾರಿಗೆ ಬಂದು ಈ ತರ ಸಕ್ಸಸ್ ಸಿಕ್ತಾ ಅಂತಂದಾಗ ಅವ್ರಿಗೆ ಎಲ್ಲೋ ಒಂಥರ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಎಸ್ ನನಗೂ ಇವ್ರ ಕೈಲೇ ಆಗಿದೆ ಅಂದ್ರೆ ನನ್ ಕೈಯಲ್ಲಿ ಆಗಲ್ವಾ, ಇವ್ರ ಕೈಯಲ್ಲಿ ಆಗಿದೆ ಅಂದ್ರೆ ನನ್ ಕೈಯಲ್ಲಿ ಆಗಲ್ವಾ ಅಂತ ಅವರು ಕೂಡ ಯೋಚನೆ ಮಾಡ್ತಾರೆ ಅಲ್ವಾ. ಸೊ ಆಗೇನಾಗುತ್ತೆ, ನಮ್ಮದೇ ಆದಂತ ಒಂದು ತಂಡ, ನಾನ್ ಅವ್ರನ್ನ ಕರ್ಕೊಂಡ್ ಬಂದಿದ್ದೀನಿ, ಅವ್ರಿಗೊಂದ್ ಮೈಂಡ್ ಸೆಟ್ ಆಗಿ ಅವ್ರ ಇನ್ನಿಬ್ರನ್ನ ಕರ್ಕೊಂಡ್ ಬರ್ತಾರೆ. ಇದೇ ತರ ಡೂಪ್ಲಿಕೇಶನ್ ಆಗ್ತಾ 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 ನಮ್ದೇ ಆದಂತ ಒಂದು ತಂಡ ರೆಡಿ ಆಗುತ್ತೆ. ಯಾರಿಗ್ ಗೊತ್ತು ಯಾರ್ ಸ್ಪೀಚ್ ಯಾರಿಗೆ ಮೋಟಿವೇಟ್ ಆಗುತ್ತೆ ಅಂತ ಹೇಳಿ. ಎಸ್ ನಾನು ಆದ್ರೆ ಇವ್ರ ತರನೇ ಆಗ್ಬೇಕು, ನಾನು ಕೂಡ ಒಂದು ಕನಸನ್ನ ಕಟ್ಕೊಂಡೇ ಬಂದಿದ್ದು. ಡೇ ಒನ್ ಅಲ್ಲಿ ಬಂದಾಗ ಎಷ್ಟೋ ಜನ ಸ್ಪೀಚ್ ಮಾಡ್ತಾ ಇದ್ರು, ಅವ್ರನ್ನ ನೋಡ್ತಾ ಇದ್ದೆ, ಇದ್ರಲ್ಲಿ ಬಂದು ಸಕ್ಸಸ್ ತಗೊಂಡಿರೋರ್ನ ನೋಡ್ದೆ. ಎಸ್ ಇವ್ರ ಕೈಯಲ್ಲಿ ಆಗಿದೆ ಅಂದ್ರೆ ನನ್ ಕೈಯಲ್ಲಿ ಆಗಲ್ವಾ, ನನ್ ಕೈಯಲ್ಲಿ ಯಾಕಾಗಲ್ಲ ನೋಡೋಣ, ಒಂದ್ ಕೈ ನಾನು ಟ್ರೈ ಮಾಡೇ ಬಿಡೋಣ ಅಂತ ಹೇಳಿ ನಾನು ಕೂಡ ಆ ಟೈಮಲ್ಲಿ ಒಂದು ಮೈಂಡ್ ಸೆಟ್ ನ ಇಟ್ಕೊಂಡ್ ಬಂದವಳು. ಇವತ್ತು ನಾನು ಸಕ್ಸಸ್ ತಗೊಂಡಿದ್ದೀನಿ. ನನ್ ಕೈಯಲ್ಲಿ ಆಗಿದೆ ಅಂದ್ರೆ ನಿಮ್ ಕೈಯಲ್ಲಿ ಆಗಲ್ವಾ, 100% ಆಗತ್ತಲ್ವಾ. ಸೊ ಹಾಗಾಗಿ ಸ್ವಲ್ಪ ಆದಷ್ಟು ಆ ಕಾರ್ಯಕ್ರಮದ ಬಗ್ಗೆ ಜವಾಬ್ದಾರಿ ತಗೊಳ್ಳಿ. ನೀವ್ ಸಕ್ಸಸ್ ಆಗ್ಬೇಕಾ, ನೀವ್ ಗೆಲ್ಬೇಕಾ, ಕರ್ಕೊಂಡ್ ಬನ್ನಿ ಸ್ಟ್ರೆಂತ್. ಇಲ್ಲ ನಾನು ಇರೋದೇ ಹೀಗೆ, ನಾನ್ ಇನ್ನೂ 10 ವರ್ಷ ಆದ್ಮೇಲೆ ನಾನು ಡೈಮಂಡ್ ಆಗ್ತೀನಿ, ಇನ್ನೂ 15 ವರ್ಷ ಆದ್ಮೇಲೆ ನಾನು ಡೈಮಂಡ್ ಆಗೋದು ಅನ್ನೋರಿದ್ರೆ ಆರಾಮಾಗಿ ಒಬ್ರೇ ಬನ್ನಿ, ಒಬ್ರೇ ಹೋಗಿ. ಇಲ್ಲ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಯಾರಿಗ್ ಸಕ್ಸಸ್ ಆಗ್ಬೇಕು, ಇದ್ರಲ್ಲಿ ಏನೋ ಒಂದ್ ಸಾಧನೆ ಮಾಡ್ಬೇಕು, ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋ ಕನ್ಸಿದೆ, ಅವ್ರ ಸ್ಟ್ರೆಂತ್ ಕಡೆ ಇವಾಗ್ಲಿಂದಾನೇ ತಲೆ ಕೆಡಿಸ್ಕೊಂಡು ಒಂದು ಸ್ಟ್ರೆಂತ್ ಕಡೆ ಗಮನ ಕೊಟ್ಟು ಆದಷ್ಟು ಬೇಗ 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 ನಿಮ್ಮ ಪಾಸಸ್ ನ ಬೈ ಮಾಡ್ಕೊಂಡು ನಿಮ್ಮ ಪಾಸಸ್ ನ ಬುಕಿಂಗ್ ಮಾಡ್ಕೊಳ್ಳಿ. ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಜಸ್ಟ್ ಪೇಸ್ಟ್ ನ ತಗೊಳ್ಳಿ, 10 ಪೇಸ್ಟ್ ನ ತಗೊಂಡ್ರೆ 10 ನ್ಯೂ ಮೆಂಬರ್ಸ್ ನ ಕರ್ಕೊಂಡ್ ಬರ್ಬೋದಲ್ವಾ. ಈಸಿಯಾಗಿ ಮಾಡ್ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬರೋದಿಕ್ಕೆ. ಸೊ ಹಾಗಾಗಿ ಸ್ವಲ್ಪ ಸ್ಟ್ರೆಂತ್ ಕಡೆ ಗಮನ ಕೊಡಿ. ಆ ಸ್ಟ್ರೆಂತ್ ಜೊತೆಗೆ ಆಫರ್ ಅಂದ್ರೆ ಆರ್ಕೆ ಅಂದ್ರೆ ಆಫರ್ ಅಂತ ಹೇಳ್ತಾ ಇರ್ತೀನಿ ಯಾವಾಗ್ಲೂ ಅಲ್ವಾ. ನಮ್ಮ ಆರ್ಕೆ ಇಂದ ಸೂಪರ್ ಡೂಪರ್ ಆಫರ್ ನ ಕೊಟ್ಟಿದ್ದಾರೆ. ಏನಪ್ಪಾ ಆಫರ್, 300 SP ಮಾಡಿದ್ರೆ ನಮಗೆ ಒಂದು ಮಿಕ್ಸರ್ ಗ್ರೈಂಡರ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ತಿರುಪತಿ ಟ್ರಿಪ್ ಆಫರ್. ನೀವ್ ಹೇಳ್ಬೋದು ಮೇಡಮ್ ನಮ್ಮನೇಲಿ ಮಿಕ್ಸಿ ಇದೆ ಅಂತ. ಮಿಕ್ಸಿ ಇವಾಗ ಚೆನ್ನಾಗಿದೆ, ನಾಳೆನೂ ಚೆನ್ನಾಗಿರುತ್ತೆ ಅಂತ ಯಾವ ಗ್ಯಾರಂಟಿ ಇದೆ? ಅದಕ್ಕೆ ಅಡ್ವಾನ್ಸ್ ಆಗಿ ಮಿಕ್ಸಿ ರಿಪೇರಿ ಆಗಿದ್ರೆ ಇದನ್ನ ತಗೊಂಡ ತಕ್ಷಣ ಯೂಸ್ ಮಾಡಿ. ಏನು ಮಿಕ್ಸಿ ರಿಪೇರಿ ಆಗಿಲ್ಲಪ್ಪ ತುಂಬಾ ಚೆನ್ನಾಗಿದೆ ಅಂದ್ರೆ ಇನ್ನು ಮುಂದೆ ಮಿಕ್ಸಿ ರಿಪೇರಿ ಆಗೇ ಆಗುತ್ತಲ್ವಾ, ಆಗ ಯೂಸ್ ಮಾಡಿ ಅಂತ ಹೇಳಿ ಅಡ್ವಾನ್ಸ್ ಆಗಿ ಕೊಟ್ಟಿದ್ದಾರೆ. ಓಕೆನಾ. ಸೊ ಆದಷ್ಟು ಸ್ವಲ್ಪ ಆಫರ್ ಕಡೆ ಗಮನ ಕೊಡಿ. ಯಾಕೆಂದ್ರೆ ನಾನು ತುಂಬಾ ಟೀಮ್ಸ್ ನ ನೋಡಿದೀನಿ, ಯಾವುದೇ ರೀತಿಯಾದಂತ ಆಫರ್ಸ್ ಗಳಿರಲ್ಲ. ಐಡಿ ಮಾಡ್ತಾರೆ, ಯಾವುದೇ ರೀತಿ ಆಫರ್ ತಗೊಳ್ಳಲ್ಲ. ಆದ್ರೆ ನಮ್ಮಲ್ಲಿ ಒಂದ್ ಐಡಿ ಮಾಡಿದ್ರೆ ಸಾಕು, ಏನಾದ್ರೂ ಒಂದು ಆಫರ್ ರೆಡಿ ಇರುತ್ತೆ. ಏನಾದ್ರೂ ಒಂದು ಆಫರ್ ರೆಡಿ ಇರುತ್ತೆ. ರಿಯಲಿ ತುಂಬಾನೇ ಖುಷಿ ಆಗುತ್ತೆ. ಸಂತೋಷ್ ಸರ್ಗೆ ನಾವು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕೆಂದ್ರೆ ಏನೋ ಆಫರ್ ಬಿಡಲ್ಲಪ್ಪ ಅನ್ಕೊಂಡಿರ್ತೀವಿ, ಅಷ್ಟೇ ಒಂದು ಆಫರ್ ಮುಗಿತಾ ಇದ್ದಂಗೆ ಇನ್ನೊಂದು ಆಫರ್ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಎಸ್ ಈ ಆಫರ್ ಮುಗಿದ ತಕ್ಷಣ ನೆಕ್ಸ್ಟ್ ಆಫರ್ ಇದನ್ನ ಬಿಟ್ಬಿಡೋಣ ಅಂತೇಳಿ ಒಂದು ಇಮೇಜ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೇನೋ. ರಿಯಲಿ ಇಂತ ಒಂದು ಲೀಡರ್ ನ ನಾವು ಪಡ್ಕೊಂಡಿದೀವಿ ಅಂದ್ರೆ ಅದಕ್ಕೆ ರಿಯಲಿ ಥ್ಯಾಂಕ್ ಯು ಹೇಳ್ಬೇಕು ಸರಿಗೆ. ಯಾಕೆಂದ್ರೆ ತುಂಬಾ ಟೀಮ್ಸ್ ಗಳಲ್ಲಿ ಆಫರ್ ಇಲ್ದೇನೆ ಏನು ಇಲ್ದೇನೆ ಬರೀ ಐಡಿ ಮಾಡು, ಐಡಿ ಬರುವಂತ ಪೇಮೆಂಟ್ ಮಾತ್ರ ತಗೋ ಅಂತ ಹೇಳ್ತಾರೆ. ಬಟ್ ನಮ್ಮಲ್ಲಿ ಎಷ್ಟ್ ಐಡಿ ಮಾಡಿದ್ರು ನಮ್ಗೆ ಒಂದಲ್ಲ ಒಂದು ಗಿಫ್ಟ್. ತುಂಬಾ ಜನ ಹೇಳ್ತಾರೆ ನಮ್ ಮನೇಲಿ ತುಂಬಾ ಐಟಮ್ಸ್ ಇದೆ ಮೇಡಮ್, ಇದು ಎಲ್ಲಿಂದ ಬಂದಿರೋದು ಅಂದ್ರೆ ವಿ-ಸ್ಟಾರ್ ಇಂದ ಗಿಫ್ಟ್, ವಿ-ಸ್ಟಾರ್ ಇಂದ ಗಿಫ್ಟ್, ಅಷ್ಟುದ ಲೀಸ್ಟೇ ಇದೆ. ಅದ್ರ ಜೊತೆಗೆ 700 SP ಮಾಡಿ ಅವರು ಕೂಡ ತಿರುಪತಿ ಟ್ರಿಪ್ ನ ಅಚೀವ್ಮೆಂಟ್ ಮಾಡಿದೀರಾ, ಮೊಬೈಲ್ ಜೊತೆಗೆ ಬ್ಲೂಟೂತ್ ಅಚೀವ್ಮೆಂಟ್ ಮಾಡಿದೀರಾ. ಅವರು ನಿಮ್ಗೊಂದು ಅವಕಾಶ ಏನಂತ ಹೇಳಿದ್ರೆ ತಿರುಪತಿ ಟ್ರಿಪ್ಪಿಗೆ ನೀವು ಒಬ್ಬರೇ ಅಚೀವ್ಮೆಂಟ್ ಮಾಡಿರ್ತೀರಾ. ಆದ್ರೆ ಇದನ್ನ ಮತ್ತೆ 300 SP ನೀವು 300 SP ನ ಅಚೀವ್ಮೆಂಟ್ ಮಾಡ್ಕೊಂಡ್ರೆ ಅದ್ರ ಜೊತೆಗೆ ಇನ್ನೊಬ್ರು ಆಡ್ ಆಗುತ್ತೆ. ಈಗ ನಾನ್ ಬರ್ತಿದ್ದೀನಿ ಅಂದ್ರೆ ಇನ್ನು 300 SP ಮಾಡಿ ನಮ್ಮ ಹಸ್ಬೆಂಡ್ ನ ಕರ್ಕೊಂಡು ಹೋಗ್ಬೋದು ಅಲ್ವಾ. ಹಸ್ಬೆಂಡ್ ಆಗಿದ್ರೆ ವೈಫ್ ಕರ್ಕೊಂಡು ಹೋಗ್ಬೋದು. ಅಂದ್ರೆ ಆಗದೆ ಇರೋರ್ಗು ಅವಕಾಶ ಇದೆ, ಆಗಿರೋರ್ಗು ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ. ಫ್ಯಾಮಿಲಿ ಇಬ್ರು ಗಂಡ ಹೆಂಡತಿ ಇಬ್ರು ಹೋಗ್ಬೇಕಪ್ಪ ತಿರುಪತಿಗೆ ಅಂತ ಪ್ಲಾನ್ ಮಾಡಿರ್ತೀರಾ. ಆದ್ರೆ ಫಸ್ಟ್ ವೀಕ್ ಅಲ್ಲಿ ನಿಮ್ಗೆ ಇಬ್ಬರಿಗೆ ಆಫರ್ ಕೊಟ್ಟಿದ್ರು, ಆದ್ರೆ ಆ ಟೈಮಲ್ಲಿ ಕೆಲವ್ರಿಗೆ ಆಗಿರಲ್ಲ. ಸೊ ಅಂತವ್ರಿಗೆ ಏನ್ ಅವಕಾಶ, ಇವಾಗ 300 SP ಮಾಡಿ ಹಸ್ಬೆಂಡ್ ಅಥವಾ ವೈಫ್ ನು ಕೂಡ ಕರ್ಕೊಂಡ್ ಬರ್ಬೋದಲ್ವಾ. ಸೊ ಈ ತರ ವಂಡರ್ಫುಲ್ ಆಫರ್ ನ ಕೊಟ್ಟಿದ್ದಾರೆ. ಆದಷ್ಟು ಅದ್ರ ಕಡೆ ಗಮನ ಕೊಡಿ. ಯಾಕೆಂದ್ರೆ ಆಫರ್ ಮೇಲೆ ಆಫರ್ ಕೊಡ್ತಾರೆ. ಯಾಕೆ ಗೊತ್ತಾ, ನಮ್ಮ ಅಚೀವ್ಮೆಂಟ್ ಗೋಸ್ಕರ. ನಾನು ಹೇಳ್ತಾ ಇರ್ತೀನಿ ಸಕ್ಸಸ್ ನ ಸ್ಟೆಪ್ಸ್ ಗಳು ಕೆಲವೊಂದಿದೆ ಅಂತ. ಈ ಸಕ್ಸಸ್ ನ ಸ್ಟೆಪ್ ಅಲ್ಲಿ ಈ ಆಫರ್ ಕೂಡ ಒಂದು. ನಾವು ನಮ್ದೇ ಆದಂತ ಒಂದು ಲೀಸ್ಟ್ ಅನ್ನ ಮಾಡ್ಕೋಬೇಕು. ಯಾಕೆಂದ್ರೆ
ನಾನು ಇಟ್ ಪ್ರೆಸೆಂಟ್ ಯಾವ ರ್ಯಾಂಕ್ ಅಲ್ಲಿ ಇದ್ದೀನಿ, ನನ್ನ ನೆಕ್ಸ್ಟ್ ರ್ಯಾಂಕ್ ಆಗೋದಿಕ್ಕೆ ನನಗೆ ಟೋಟಲ್ ಎಷ್ಟು ಐಡಿಸ್ ಗಳು ಬೇಕು, ಅಷ್ಟು ಐಡಿಗಳಿಗೆ ಎಷ್ಟು ಅಚೀವರ್ಸ್ ಗಳನ್ನ ನಾನು ಕ್ರಿಯೇಟ್ ಮಾಡ್ಬೇಕು. ಎಕ್ಸಾಂಪಲ್ ಇವಾಗ ನನಗೆ 9 ಐಡಿ ಬೇಕು ನೆಕ್ಸ್ಟ್ ರ್ಯಾಂಕಿಗೆ. 9 ಐಡಿ ಬೇಕು ಅಂದ್ರೆ ಎಷ್ಟು ಜನ ನಾನು ಅಚೀವರ್ಸ್ ಕ್ರಿಯೇಟ್ ಮಾಡ್ಬೇಕು? 3 ಜನ ಅಚೀವರ್ಸ್ ಕ್ರಿಯೇಟ್ ಮಾಡ್ಬೇಕು ಅಲ್ವಾ? ಸೊ ಈ ತರ ನನ್ನ ಟೋಟಲ್ ಎಸ್ ಪಿ ಗಳು ಎಷ್ಟು ಬೇಕು, ನನ್ನ ಟೋಟಲ್ ಐಡಿಸ್ ಗಳು ಎಷ್ಟು ಬೇಕು ಅಂತ ಹೇಳಿ ಒಂದು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅಷ್ಟು ಎಸ್ ಪಿ ನ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ನಾನು ಎಷ್ಟು ಅಚೀವರ್ಸ್ ಗಳನ್ನ ನಾನು ರೆಡಿ ಮಾಡ್ಕೊಳ್ಬೇಕು, ಎಷ್ಟು ಜನನ ನಾನು ಈ ಆಫರ್ ನ ಬಿಲ್ ಮಾಡಿಸ್ಬೇಕು ಅನ್ನೋ ಒಂದು ಲೀಸ್ಟ್ ನಮ್ಮ ಹತ್ರ ಇರ್ಬೇಕು. ಸೊ ಅದ್ರಿಂದ ಬಿಡ್ಬೇಕು ಇಷ್ಟು ಜನ, ಈಗ ನಾನು ಈ ರ್ಯಾಂಕ್ ನ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ನಾನು ಜಸ್ಟ್ 5 ಜನ ನಾನು ಈ ಅಚೀವರ್ 300 SP ಇಂಟು 5 ಮೆಂಬರ್ಸ್ ಅಂದ್ರೆ 15 ಐಡಿಸ್ ಬಂದ್ರೆ ನಾನು ಅಚೀವ್ಮೆಂಟ್ ಆಗೋಗ್ತೀನಿ ಅಂತ ಹೇಳಿ 5 ಜನಕ್ಕೆ ಒಂದ್ಸಲ ಫೋನ್ ಮಾಡಿ ಎಸ್ 3 ಐಡಿ ಮಾಡ್ಬಿಡಿ ಅಂತ ಹೇಳೋದಲ್ಲ. ಅವ್ರಿಗೆ ಡೈಲಿ ಕಾಲ್ ಮಾಡ್ಕೊಂಡು ಎಸ್ ನಿಮ್ ಒಟ್ಟಿಗೆ ನಾನಿದ್ದೀನಿ, ನಿಮ್ಗೆ ಏನ್ ಸಪೋರ್ಟ್ ಬೇಕು ಅಂತ ಹೇಳಿ ಅವ್ರ ಜೊತೆ ಹೋಗಿ ಕೂತ್ಕೊಂಡು ಮಾತಾಡಿ ಅವ್ರ ಹಿಂದೆ ಬಿದ್ದು ಅವರಿಗೆ ಫೀಲ್ ಮಾಡೋದಾಗ್ಲಿ ಇನ್ನೊಂದ್ ಮಾಡೋದಾಗ್ಲಿ ಅವ್ರಿಗೆ ಸಪೋರ್ಟ್ ಕೊಟ್ಟು ಅವರಿಂದ ಐಡಿ ತೆಗಿಸ್ಬೇಕು. 100% ನಮ್ಮ ಸಕ್ಸಸ್ ಅಲ್ಲಿ ಇದ್ದೇ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ. ತುಂಬಾ ಜನ ಆಫರ್ ಕೊಟ್ಟಿದ್ದಾರೆ ಅಂತ ಸುಮ್ನಿರ್ತೀರಾ. ಆಫರ್ ಯಾಕೆ ಕೊಡ್ತಾರೆ ಗೊತ್ತಾ? ನಮ್ಮ ಅಚೀವ್ಮೆಂಟ್ಗೋಸ್ಕರ, ನಮ್ಮ ಸಕ್ಸಸ್ಗೋಸ್ಕರ. ಎಷ್ಟು ಆಫರ್ಸ್ ಕೊಡ್ತೀವಿ ಅಷ್ಟು ಐಡಿಗಳು ಬೀಳುತ್ತೆ. ಐಡಿ ಬಿದ್ದಷ್ಟು ನಮ್ಮ ರ್ಯಾಂಕ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಕೆಲವರು ಏನ್ ಮಾಡ್ತಾರೆ, ಆಫರ್ ಕೊಟ್ಟಿದ್ದಾರೆ ಮಾಡೋರು ಮಾಡ್ಕೊಳ್ಳಿ ಅಂತ ಸುಮ್ಮನೆ ಇರ್ತೀವಿ. ಅದು ಮಾಡುವಂತ ದೊಡ್ಡ ತಪ್ಪು ನಮ್ದು. ಫಸ್ಟ್ ನಮ್ಮ ಒಂದು ಪ್ರೆಸೆಂಟ್ ನಾವು ರ್ಯಾಂಕ್ ಯಾವ ರ್ಯಾಂಕ್ ಅಲ್ಲಿ ಇದೀವಿ, ನೆಕ್ಸ್ಟ್ ರ್ಯಾಂಕ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಐಡಿಸ್ ಗಳು ಬೇಕು, ಆ ಐಡಿಗಳು ಎಷ್ಟು ಬೇಕು, ಎಷ್ಟು ಜನ ಅಚೀವರ್ ಆಗಿ ಕ್ರಿಯೇಟ್ ಮಾಡ್ಬೇಕು ಅನ್ನೋದು ಒಂದು ಕ್ಯಾಲ್ಕುಲೇಷನ್ ಇದ್ರೆ ಆ ಒಂದು ಲಿಸ್ಟ್ ಅನ್ನ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಎಸ್ ಈ ಲಿಸ್ಟ್ ಅಲ್ಲಿ ಇರುವಂತ ಪ್ರತಿಯೊಬ್ಬರಿಗೂ ನಾನು 300 SP ನಾನು ಕಂಪ್ಲೀಟ್ ಮಾಡ್ಸಿದ್ರೆ ನನ್ನ ರ್ಯಾಂಕ್ ಕಂಪ್ಲೀಟ್ ಆಗುತ್ತೆ. ಸೊ ಈ ತರ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ನಾವು ವರ್ಕ್ ಮಾಡ್ಬೇಕಾಗುತ್ತೆ. ಸೊ ಆದಷ್ಟು 300 SP ಕಡೆ ಗಮನ ಕೊಡಿ. ಇದೇ ವೆಡ್ನೆಸ್ಡೇಗೆ ಎಂಡ್ ಆಗ್ತಾ ಇದೆ ಆಫರ್. ಸುಮಾರು ಜನ 300 SP ಅಚೀವ್ಮೆಂಟ್ ಮಾಡ್ಕೊಂಡಿದ್ದೀರಾ. ಇನ್ ಮಿಕ್ದವ್ರು ಯಾರು ಅಚೀವ್ ಮಾಡೋದಿಕ್ ರೆಡಿ ಇದ್ದೀರಾ? ಹ್ಯಾಂಡ್ ರೈಸ್ ಮಾಡ್ಬೋದಾ? ಕೆಲವರು ಝೂಮ್ ಅಲ್ಲಿ ಇದ್ದು ಆಕ್ಟಿವ್ ಆಗಿರಲ್ಲ. ಅಡಿಗೆ ಕೆಲ್ಸನೋ ಆ ಕೆಲ್ಸ ಈ ಕೆಲ್ಸ ಏನಾದ್ರೂ ಮಾಡ್ತೀರಾ? ಸೊ ಓಕೆ, ಇರೋರಲ್ಲಿ ಯಾರು ಕೇಳಿಸ್ಕೊಳ್ತಿದ್ದೀರಾ ಇದ್ರಲ್ಲಿ 300 SP ಯಾರು ಮಾಡ್ತೀರಾ ಹ್ಯಾಂಡ್ ರೈಸ್ ಮಾಡಿ. ಎಸ್, ನಮ್ಮ ಲೀಲಾ ಬಾಬು ಮೇಡಮ್ 300 SP ಮಾಡಿ. ಮಿಕ್ಸಿ ಕೆಟ್ಟೋಗಿದೆ ಮೇಡಮ್, ನಮ್ಗೆ ಇನ್ನೊಂದು ಮಿಕ್ಸಿ ಬೇಕು ಅದಕ್ಕೆ ನಾನು ಮಾಡ್ತಿದ್ದೀನಿ ಅಂತ. ಇಲ್ಲ ತಿರುಪತಿ ಬರೋದಿಕ್ಕೆ ಅಡ್ವಾನ್ಸ್ ಆಗಿ ರೆಡಿ ಆಗ್ತಾ ಇದಾರೆ. ಸೊ ಹಾಗೆ ನಮ್ಮ ನಾಗರತ್ನ ಮೇಡಮ್ ಕೂಡ 300 SP ಮಾಡಿ. ನನಗೂ ಮಿಕ್ಸಿ ಬೇಕು ಅಂತ ಹೇಳಿ ರೆಡಿ ಆಗಿದ್ದಾರೆ. ನಮ್ಮ ಚಿತ್ರಾ ಮ್ಯಾಮ್ ಕೂಡ 300 SP ಮಾಡಕ್ಕೆ ರೆಡಿ ಇದ್ದಾರೆ. ಸೊ ನೆಕ್ಸ್ಟ್ 3 ಜನನ ಝೂಮ್ ಅಲ್ಲಿ ಆಕ್ಟಿವ್ ಆಗಿರೋದು 3 ಜನನ, ಇಲ್ಲ ನಾನ್ ಮಾಡೋದಿಲ್ಲ ಅಂತ ಕೂತ್ಕೊಂಡಿದ್ದಾರೆ ನಮ್ಗೆ ಗೊತ್ತಿಲ್ಲಪ್ಪ. ನಮ್ಮ ವೆಂಕಟೇಶ್ ಮೂರ್ತಿ ಸರ್ ಹ್ಯಾಂಡ್ ರೈಸ್ ಮಾಡಿದ್ರು. ಎಸ್ ಮೇಡಮ್, ನನಗೂ ಇನ್ನೊಂದು ಮಿಕ್ಸಿ ಬೇಕು, ಕೆಟ್ಟೋದ್ರೆ ಅಡ್ವಾನ್ಸ್ ಆಗಿ ಇಟ್ಕೋಬೇಕಲ್ವಾ ಒಂದು ಅಂತ ಅಲ್ವಾ? ಎಸ್, ಹಾಗೆ ನಮ್ಮ ಶೋಭಾ ಮ್ಯಾಮ್, ಭಾರತಿ ಮ್ಯಾಮ್, ಇನ್ಯಾರು ಇಲ್ವಾ 300 SP ಮಾಡೋರು? ಎಸ್, ನಮ್ಮ ಮಹಾ ಮ್ಯಾಮ್ ಹೊಸ ಮನೆಗೆ ಹೋಗಿದೀವಿ ಮೇಡಮ್, ಇನ್ನೊಂದ್ ಮಿಕ್ಸಿ ಹೊಸ ಮಿಕ್ಸಿ ಇರ್ಲಿ ಅಂತ ಹೇಳಿ ಅವರು ಕೂಡ 300 SP ಮಾಡ್ತಿದ್ದಾರೆ. ನೋಡಿ, ನಮ್ಮ ಫೌಂಡರ್ಸ್ ಗಳು ಬಿಡ್ತಾ ಇಲ್ಲ. ನಮ್ಮ ಭಾರತಿ ಮ್ಯಾಮ್ ಜೊತೆಗೆ ನಮ್ಮ ಮಹಾ ಮ್ಯಾಮ್ಸ್ ಅವರು ಬಿಡ್ತಾ ಇಲ್ಲ. ಎಸ್, ನಸೀನಾ ಬಾನು ಮ್ಯಾಮ್ ಅವರು ಕೂಡ ಮಿಕ್ಸಿಗೆ ರೆಡಿ ಆಗ್ಬಿಟ್ಟಿದ್ದಾರೆ. ಪದ್ಮಾ ಮ್ಯಾಮ್, ರಮೇಶ್ ಸರ್, ಇಷ್ಟೇನಾ? ಸಾಕು ಮ್ಯಾಮ್, ಮಿಕ್ಸಿ ಕೆಟ್ಟೋಗ್ಲಿ. ಮಿಕ್ಸಿ ಕೆಟ್ಟೋದ್ಮೇಲೆ ಇನ್ನೊಂದು ಆಫರ್ ಕೊಡ್ತಾರಲ್ಲ, ಇನ್ನೊಂದು ಆಫರ್ ಕೊಟ್ಟಾಗ ನಾವ್ ಮಾಡ್ತೀವಿ. ಈಗ ಸದ್ಯಕ್ಕೆ ನಾನು ತಿರುಪತಿ ನೋಡ್ಕೊಂಡ್ ಬಂದಿದೀನಿ, ಮತ್ತೊಮ್ಮೆ ನೋಡೋ ಏನು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೋಡ್ಕೊಳ್ಳೋಣ, ಆದಾಗ ಹೋಗ್ತೀವಿ. ಮಿಕ್ಸಿ ಕೆಟ್ಟೋಗಿಲ್ಲ ಸದ್ಯಕ್ಕಿದೆ. ಮಿಕ್ಸಿ ಕೆಟ್ಟೋದ್ಮೇಲೆ ನೋಡೋಣ ಇನ್ನೊಂದು ಆಫರ್ ಅಲ್ಲಿ ಅಂತ ಅಲ್ವಾ? ಎಸ್, ಇನ್ ಕೆಲವರು ಇಲ್ಲ ಮ್ಯಾಮ್ ಮಾಡ್ತೀವಿ, ಆದ್ರೆ ಸದ್ಯಕ್ಕೆ ಝೂಮ್ ಅಲ್ಲಿ ಆಕ್ಟಿವ್ ಇಲ್ಲ ಅಂತ. ಸೊ ಆದಷ್ಟು ಎಲ್ರಿಗೂ ಹೇಳೋದಿಷ್ಟೇ, ಅವಕಾಶ ನಮ್ಮನ್ನ ಹುಡ್ಕೊಂಡ್ ಬಂದಿದೆ, ಯಾವತ್ತೂ ಹುಡ್ಕೊಂಡ್ ಬರಲ್ಲ. ಬಟ್ ಅವಕಾಶ V-Star ಮುಖಾಂತರ ನಮ್ಗೆ ಅವಕಾಶ ಸಿಕ್ಕಿದೆ, ಅವಕಾಶ ಹುಡ್ಕೊಂಡ್ ಬಂದಿದೆ. ಅದ್ರಲ್ಲೂ ನಾವು RK ಟೀಮ್ ಅಲ್ಲಿ ಇದೀವಲ್ವಾ, ಅದು ಗ್ರೇಟ್ ಅಂತ ಹೇಳ್ಬೋದು. ಯಾಕಂದ್ರೆ ಆಫರ್ ಮೇಲೆ ಆಫರ್ ನಮ್ಗಳಿಗೋಸ್ಕರ, ನಮ್ಮ ಸಕ್ಸಸ್ಗೋಸ್ಕರ, ನಮ್ಮ ಅಚೀವ್ಮೆಂಟ್ಗೋಸ್ಕರ ಆಫರ್ಸ್ ನ ಕೊಡ್ತಾ ಇದ್ರೆ ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ, ಸ್ವಲ್ಪ ಅದ್ರ ಕಡೆ ತಲೆ ಕೆಡಿಸ್ಕೊಳ್ಳಿ. ಟೀಮಿಗೆ ಇಂಡಿವಿಜುವಲ್ ಆಗಿ ಕಾಲ್ ಮಾಡಿ ಆಫರ್ ಬಗ್ಗೆ ಚರ್ಚೆ ಮಾಡಿ. ಸೊ ಚರ್ಚೆ ಮಾಡಿ ನಿಮ್ಮದೇ ಆದಂತ ಯಾವ ರ್ಯಾಂಕ್ ಅಲ್ಲಿ ಇದೀರಾ, ನೆಕ್ಸ್ಟ್ ರ್ಯಾಂಕ್ ಗೆ ನಮ್ಗೆ ಎಷ್ಟು ಐಡಿ ಬೇಕು ಕ್ಯಾಲ್ಕುಲೇಷನ್ ಅಲ್ಲಿ ಐಡಿಸ್ ಗಳನ್ನ ತಗ್ಸಿ ನಿಮ್ಮ ರ್ಯಾಂಕ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಲ್ಲದೇನೆ ನಮ್ಮ ಕಣ್ಮುಂದೆ ಇವಾಗ ಆಗಸ್ಟ್ 16th ಗೆ ಒಂದು ದೊಡ್ಡ ಕಾರ್ಯಕ್ರಮ ಇದೆ ಅಲ್ವಾ? ಸೊ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಅದಕ್ಕಿಂತ ಹೆಚ್ಚಾಗಿ ಆ ಕಾರ್ಯಕ್ರಮದಲ್ಲಿ 6th ರ್ಯಾಂಕ್ಗೂ ಕೂಡ ಒಂದು ಅವಕಾಶ ಇದೆ. 6th ರ್ಯಾಂಕ್ ಅಚೀವರ್ಸ್ಗೂ ಕೂಡ ಒಂದು ಚೆಕ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಸುಮಾರು ಜನ ಕೂಡ ಅದ್ರ ಬಗ್ಗೆನೂ ಕೂಡ ತಲೆ ಕೆಡ್ಸ್ಕೊಂಡಿದ್ದೀರಾ. ಇಲ್ಲ, ಆ ಕಾರ್ಯಕ್ರಮದಲ್ಲಿ ಅಷ್ಟು ಜನಸಾಗರ ಇರುತ್ತೆ, ಅಲ್ಲಿ ಡೈಮಂಡ್ ಸೆಲೆಬ್ರೇಷನ್ ಇರ್ಬಹುದು. ಆ ಒಂದು ಕಾರ್ಯಕ್ರಮದನೇ ಡೈಮಂಡ್ ಸೆಲೆಬ್ರೇಷನ್ ಅಂತ ಇರ್ಬೋದು, ಡೈಮಂಡ್ ಆಸ್ ಎ ಸಕ್ಸಸ್ ಸೆಲೆಬ್ರೇಷನ್ ಅಂತ ಹೇಳಿ. ಆದ್ರೆ ಅಲ್ಲಿ ಯಾರು ಬ್ರ್ಯಾಂಡ್ ನ್ಯೂ 6th ರ್ಯಾಂಕ್, 7th ರ್ಯಾಂಕ್, 8th ರ್ಯಾಂಕ್,
9th ರ್ಯಾಂಕ್ ಆಗ್ತೀರಾ, ನಿಮ್ಗೂ ಕೂಡ ಅಂತ ಒಂದು ದೊಡ್ಡ ವೇದಿಕೆಯಲ್ಲಿ ಆ ಒಂದು ಚೆಕ್ ಅನ್ನ ಕೊಡ್ತಾ ಇದಾರೆ. ಅಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ಆ ಚೆಕ್ ತಗೊಳ್ಳೋದುಂಟಲ್ಲ, ಆ ಖುಷಿನೇ ಬೇರೆ, ಆ ಖುಷಿನೇ ಬೇರೆ. ಅಷ್ಟು ಜನಸಾಗರದ ಮಧ್ಯ ನಾವು ಹೋಗಿ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಆ ಒಂದು ಚೆಕ್ ನ ಇಟ್ಕೊಳ್ತೀವಲ್ವಾ, ಸೊ ಆ ಖುಷಿ ಎಷ್ಟಿರುತ್ತೆ ಅಂದ್ರೆ ನಾನ್ ಫಸ್ಟ್ ಚೆಕ್ ತಗೊಳ್ಳುವಾಗ ಆ ಖುಷಿ ಇತ್ತು. ಆ ಜನಸಾಗರದಲ್ಲಿ ಫಸ್ಟ್ 6th ರ್ಯಾಂಕ್ ಅಂದ್ಬಿಟ್ಟು ಹೋಗಿ ನಾನು ಚೆಕ್ ತಗೊಂಡಾಗ ಆ ಖುಷಿ, ಆ ಸಕ್ಸಸ್, ಅವತ್ತಿನ ದಿನ ತಗೊಂಡಿದ್ದ ಒಂದು ಚೆಕ್ ಇವತ್ತು ನನಗೆ ಆ ಖುಷಿ. ಆ ಒಂದು ಟೀಮ್ ಅನ್ನ ನಾನು ಕರ್ಕೊಂಡ್ ಬಂದಿದ್ದೆ ಫಸ್ಟ್ ಚೆಕ್ ತಗೊಳ್ಬೇಕಾದ್ರೇನೆ. ನಂದೇ ಆದಂತ ಒಂದು ದೊಡ್ಡ ಟೀಮ್ ನ ಕರ್ಕೊಂಡ್ ಬಂದಿದ್ದೆ. ಅವತ್ ನಾನು ತಗೊಂಡಿದ್ದ ಚೆಕ್, ಅಯ್ಯೋ ನಾನು ತಗೊಳ್ಬೇಕು, ನಾನು ಪ್ರಿಯ ಮೇಡಮ್ ತರ ಆಗ್ಬೇಕು, ನಾನು ಇದೇ ತರ 6th ರ್ಯಾಂಕ್ ಆಗ್ಬೇಕು ಅಂತ ಹೇಳಿ ಎಷ್ಟೋ ಜನ ಡ್ರೀಮ್ ಇತ್ತು. ಸೊ ಅವರ ಒಂದು ಸಪೋರ್ಟ್ ಕೂಡ ಇವತ್ತು ನನ್ಗೆ ಸಕ್ಸಸ್ ಗೆ ಕಾರಣ ಅನ್ಬೋದು. ನೀವು ಸಕ್ಸಸ್ ಆಗ್ಬೇಕಾ, ನೀವು ಕೂಡ 6th ರ್ಯಾಂಕ್ ಕಂಪ್ಲೀಟ್ ಆಗಿ 7th ಆಗಿ 8th ಆಗಿ 9th ಆಗಿ ನಿಮ್ಗೂ ಕೂಡ ಚೆಕ್ ಸಿಗುತ್ತೆ. ನೀವು ಕರ್ಕೊಂಡ್ ಬಂದಿರ್ತೀರಾ, ನೀವೇ ಆದಂತ ನಿಮ್ದೇ ಆದಂತ ಒಂದು ದೊಡ್ಡ ತಂಡನ ಕರ್ಕೊಂಡ್ ಬಂದಿರ್ತೀರಾ. ಆ ತಂಡದ ಮುಂದೆ ನಿಮಗ್ ಚೆಕ್ ಸಿಗ್ಬೇಕಾದ್ರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ. ಇವತ್ತು ನಮ್ ಮೇಡಮ್ ಸ್ಟೇಜ್ ಅಲ್ಲಿ ಇದಾರೆ, ನಮ್ ಮೇಡಮ್ ಚೆಕ್ ತಗೊಳ್ತಿದ್ದಾರೆ ಅಂತ ಹೇಳಿ ಆ ಖುಷಿನೇ ಬೇರೆ. ನೆಕ್ಸ್ಟ್ ನಾನು ತಗೊಳ್ಬೇಕು ಅಂತ ಹೇಳಿ ಅವರು ಕೂಡ ಕೆಲಸ ಮಾಡ್ತಾರೆ ಅಲ್ವಾ. ಸೊ ನಿಮ್ಗೂ ಕೂಡ ಒಂದು ಅವಕಾಶ ಇದೆ. ಬ್ರಾಂಡ್ ನ್ಯೂ 6th ರ್ಯಾಂಕ್ 7th ರ್ಯಾಂಕ್ 8th ರ್ಯಾಂಕ್ 9th ರ್ಯಾಂಕ್ ಯಾರು ಆಗ್ತಿದ್ದೀರಾ? ಬ್ರಾಂಡ್ ನ್ಯೂ 6th ರ್ಯಾಂಕ್ ಈ ಕಾರ್ಯಕ್ರಮಕ್ಕೆ 6th ರ್ಯಾಂಕ್ ಕಂಪ್ಲೀಟ್ ಆಗಿ ಯಾರು ಬರ್ತಾ ಇದ್ದೀರಾ ಚೆಕ್ ತಗೊಳಕ್ಕೆ? ಯಾರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಯಾರಾದ್ರೂ ಸುಬ್ರಿ ಇದ್ದೀರಾ? ಎಸ್, ನಮ್ಮ ನಾಗರತ್ನ ಮ್ಯಾಮ್ 6th ರ್ಯಾಂಕ್ ಕಂಪ್ಲೀಟ್ ಮಾಡ್ಕೊಂಡು ಇವತ್ತು ಆ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಒಂದು ಚೆಕ್ ಅನ್ನ ತಗೊಳ್ತಿದ್ದಾರೆ. ರಿಯಲಿ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ತುಂಬಾ ಜನ ವೇಟ್ ಮಾಡ್ತಾ ಇರ್ತಾರೆ ಅಂತ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ನಾನು 6th ರ್ಯಾಂಕ್ ಕಂಪ್ಲೀಟ್ ಮಾಡ್ಕೊಂಡು ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಚೆಕ್ ತಗೊಳ್ಬೇಕು ಅಂತ ಹೇಳಿ ಅದು ನಮ್ಮ ನಾಗರತ್ನ ಮ್ಯಾಮ್ ಎರಡನೇ ಒಂದು ಚೆಕ್ ಅನ್ನ ತಗೊಳ್ತಿದ್ದಾರೆ. ಆಲ್ರೆಡಿ ಅವರು ಫಸ್ಟ್ 6th ರ್ಯಾಂಕ್ ಕಂಪ್ಲೀಟ್ ಆಗಿ ಒಂದು ಚೆಕ್ ಅನ್ನ ತಗೊಂಡು ಇವಾಗ ಅವರ ಮಗನ ಐಡಿಲಿ 6th ರ್ಯಾಂಕ್ ನ ಕಂಪ್ಲೀಟ್ ಮಾಡ್ಕೊಂಡು ಎಗೇನ್ ಎರಡನೇ ಐಡಿಗೆ 6th ರ್ಯಾಂಕ್ ನ ಚೆಕ್ ತಗೊಳಕ್ಕೆ ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ವೇದಿಕೆ ಅವ್ರದ್ದಾಗ್ತಾ ಇದೆ. ಕಂಗ್ರಾಚುಲೇಷನ್. ಸೀನಿಯರ್ ಇದ್ದೀರಾ? 6th ರ್ಯಾಂಕ್ 7th ರ್ಯಾಂಕ್ 8th ರ್ಯಾಂಕ್ 9th ರ್ಯಾಂಕ್ ಯಾರಾದ್ರೂ ಕಂಪ್ಲೀಟ್ ಮಾಡಿ. ಎಸ್, ಆ ಕಾರ್ಯಕ್ರಮದಲ್ಲಿ ನನಗೂ ವೇದಿಕೆ ಇದೆ ಮ್ಯಾಮ್, ನನ್ಗೋಸ್ಕರ ವೇದಿಕೆ ಕಾಯ್ತಾ ಇದೆ, ನಾನು ಕೂಡ ಚೆಕ್ ತಗೊಳ್ತಾ ಇದ್ದೀನಿ ಅನ್ನೋರು ಯಾರಾದಿದ್ದೀರಾ? 9th ರ್ಯಾಂಕ್ 8th ರ್ಯಾಂಕ್ 7th ರ್ಯಾಂಕ್ 6th ರ್ಯಾಂಕ್. ಎಸ್, ನಮ್ಮ ನಳಿನಿ ಮೇಡಮ್ ಯಾವ ರ್ಯಾಂಕ್? ಮ್ಯಾಮ್ 8th ರ್ಯಾಂಕ್ ಕಂಪ್ಲೀಟ್ ಆಗಿ 9th ರ್ಯಾಂಕ್ ರನ್ನಿಂಗ್ ಅಲ್ಲಿ ಇದೀನಿ. ಅವತ್ತಿನ ದಿನಕ್ಕೆ 8th ರ್ಯಾಂಕ್ ಅಚೀವರ್ ಅಂತ ಹೇಳಿ ನನ್ಗೊಂದು ಅವತ್ತಿನ ದಿನಕ್ಕೆ ಸ್ಟೇಜ್ ಸಿಗ್ತಾ ಇದೆ, ಚೆಕ್ ಸಿಗ್ತಾ ಇದೆ. ಆಕ್ಚುಲಿ ರಿಯಲಿ ಸಖತ್ ಖುಷಿ ಆಗ್ತಾ ಇದೆ ಮ್ಯಾಮ್. ಯಾವಾಗಪ್ಪ ಕಾರ್ಯಕ್ರಮ ಬರುತ್ತೆ ಅಂತ ಹೇಳಿ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ. ಆಲ್ರೆಡಿ ಇವತ್ತು ನಿನ್ನೆಯಿಂದ ನಮ್ಮ ಟೀಮ್ ಒಟ್ಟಿಗೆ ಒಳ್ಳೆ ಕಮ್ಯುನಿಕೇಶನ್ ಮಾಡಿ ಇವತ್ತು 2 ಸಿಟ್ಟಿಂಗ್ ಆಯ್ತು. 2 ಟೀಮ್ ಅಲ್ಲಿನೂ ಒಳ್ಳೆ ಸ್ಟ್ರೆಂತ್ ಕೂರ್ಸ್ಕೊಳಕ್ಕೆ ಪ್ಲಾನ್ ಮಾಡ್ಕೊಂಡಿದೀವಿ. ಅದರಲ್ಲಿ ಎಸ್ಪೆಷಲಿ ನಮ್ಮ ಮಹಾಲಕ್ಷ್ಮಿ ಮೇಡಮ್ ಅವತ್ತಿನ ದಿನಕ್ಕೆ ಸ್ಟೇಜ್ ಆಗ್ತಾ ಇದಾರೆ. ಅವರು 6th ರ್ಯಾಂಕ್ ಗೆ ಚೆಕ್ ತಗೊಳ್ತಾ ಇದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಖುಷಿ ಏನ್ ಗೊತ್ತಾ ಮ್ಯಾಮ್, ಇದು ನಿಮಗೆ ಡೈಮಂಡ್ ಸೆಲೆಬ್ರೇಷನ್ ಮಾಡ್ತಾ ಇದಾರೆ, ನಿಮ್ಮ ಒಂದು ಅಚೀವ್ಮೆಂಟ್. ಯಾಕಂದ್ರೆ ಅವತ್ತಿನ ಇವತ್ತವರೆಗೂ ನಮ್ಗೆ ಸ್ಫೂರ್ತಿಯಾಗಿ ಇನ್ಸ್ಪಿರೇಷನ್ ಆಗಿ ನೀವಿದ್ದೀರಾ. ಆ ಒಂದು ನಮ್ಗೆ ಒಂದು ಸ್ಫೂರ್ತಿಯಾಗಿ ಇನ್ಸ್ಪಿರೇಷನ್ ಆಗಿರೋ ಒಂದು ಲೇಡಿ ಡೈಮಂಡ್ ನಮ್ಮ ಮನೆ ಮಗಳು ಅಂತ ಹೇಳಿ ಯಾವಾಗ್ಲೂ ಹೇಳ್ಕೊಳ್ತೀವಿ. ಎಸ್, ನಿಮಗೆ ಸನ್ಮಾನ ಅವತ್ತಿನ ದಿನಕ್ಕೆ ಡೈಮಂಡ್ ಸೆಲೆಬ್ರೇಷನ್ ಆಗ್ತಾ ಇರೋದು ನಮ್ಗೆ ಸಿಗೋದಕ್ಕಿಂತ ಹೆಚ್ಚಾಗಿ ಖುಷಿ ಜಾಸ್ತಿ ಇದೆ ನಮ್ಗೆ. ರಿಯಲಿ ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಇಲ್ಲ, ನಾನಿವತ್ತು ಡೈಮಂಡ್ ಆಗ್ತಿದ್ದೀನಿ ಅಂದ್ರೆ ನನ್ನ ಇಡೀ RK ಟೀಮಿಗೆ ಸಲ್ಬೇಕಾಗಿರೋದು ಇದು. ನನ್ನ ಎಂಟೈರ್ RK ಫ್ಯಾಮಿಲಿ ಸಪೋರ್ಟ್ ಇವತ್ತು ನಾನ್ ಚೆಕ್ ತಗೊಳ್ಳೋದಿಕ್ಕೆ ಕಾರಣ. ಎಸ್, ಅವತ್ತು ನಾಗರತ್ನ ಮ್ಯಾಮ್ 6th ರ್ಯಾಂಕ್ ಚೆಕ್ ತಗೊಳ್ತಿದ್ದಾರೆ. ನಮ್ಮ ನಳಿನಿ ಮ್ಯಾಮ್, ನೇತ್ರ ಮ್ಯಾಮ್ ಅವರು ಕೂಡ ಹೊಸದಾಗಿ ಚೆಕ್ ಅನ್ನ ತಗೊಳ್ತಿದ್ದಾರೆ. ಎಸ್, ನಮ್ಮ ಕೇಶವ್ ಸರ್ ಒಂದು ಮೆಸೇಜ್ ನ ಹಾಕಿದ್ದಾರೆ. ಅವ್ರಿಗೂ ಕೂಡ 9th ರ್ಯಾಂಕ್ ಚೆಕ್ ಸಿಗ್ಲಿಲ್ಲ. ಆ ಕಾರ್ಯಕ್ರಮದಲ್ಲಿ ಚೆಕ್ ಅವರು ಕೂಡ ತಗೊಳ್ತಿದ್ದಾರೆ. ಎಸ್, ನಮ್ಮ RK ಟೀಮ್ ಇಂದ ಸುಮಾರು 4-5 ಜನ ಇವತ್ತು ಆ ವೇದಿಕೆನ ತಗೊಳ್ತಾ ಇದೀವಿ ಅಂದ್ರೆ ರಿಯಲಿ ಖುಷಿ ಆಗುತ್ತೆ. ಯಾಕಂದ್ರೆ ಅಂತ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಆ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಅನೌನ್ಸ್ ಮಾಡ್ತಾರಲ್ವಾ, ಅನೌನ್ಸ್ ಮಾಡಿದ ತಕ್ಷಣ ಎದ್ದು ಓಡೋಗ್ತೀವಿ ಆ ಸ್ಟೇಜಿಗೆ. ಆ ಖುಷಿನೇ ಬೇರೆ, ಆ ಖುಷಿನೇ ಬೇರೆ ಇರುತ್ತೆ. ಎಸ್, ಇವತ್ತು ಆ ವೇದಿಕೆಯಲ್ಲಿ ನಿಂತ್ಕೊಂಡು ನಾನು ಚೆಕ್ ಅನ್ನ ತಗೊಳ್ತಿದೀನಿ ಅಂತ ಅನ್ನಿಸ್ಕೊಳ್ಳೋಕೆ ತುಂಬಾ ಖುಷಿ ಆಗುತ್ತೆ. ಎಸ್, ನಿಮಗೂ ಒಂದು ಅವಕಾಶ ಇದೆ. ಯಾರ್ಯಾರು ನಿಯರ್, ತುಂಬಾ ಜನ ಇದೀರಾ 6th ರ್ಯಾಂಕಿಗೆ, ಯಾರ್ಯಾರು ನಿಯರ್ ಇದ್ದೀರಾ 6th ರ್ಯಾಂಕಿಗೆ ಸ್ವಲ್ಪ ಐಡಿಸ್ ಇದೆ, ಅವ್ರು ಐಡಿಸ್ ನ ಕಂಪ್ಲೀಟ್ ಮಾಡ್ಕೊಂಡು 6th ರ್ಯಾಂಕ್ ಆಗಿ ಬನ್ನಿ. ಸೊ ಆ ವೇದಿಕೆಲ್ಲ ಚೆಕ್ ತಗೊಳ್ಳೋ ಖುಷಿನೇ ಬೇರೆ ಇರುತ್ತೆ. ಹಾಗೆ 7th ರ್ಯಾಂಕಿಗೆ ಯಾರಿಗೆ ಎಷ್ಟು ಐಡಿಸ್ ಕಮ್ಮಿ ಇದೆ, 8th ರ್ಯಾಂಕಿಗೆ ಯಾರಿಗೆ ಕಮ್ಮಿ ಇದೆ, ಸೊ ಅವರೆಲ್ಲ ಆದಷ್ಟು ಐಡಿಸ್ ಗಳನ್ನ ಕಂಪ್ಲೀಟ್ ಮಾಡ್ಕೊಂಡು ಆ ಒಂದು ಕಾರ್ಯಕ್ರಮಕ್ಕೆ ಬನ್ನಿ. ಆದ್ರೆ ಕೆಲವರಿಗೆ ಅಯ್ಯೋ ಆಗುತ್ತಾ ಬಿಡುತ್ತಾ ಅಂತ, ಆದ್ರೆ ಮನ್ಸಿದ್ರೆ 100% ಮಿರಾಕಲ್ ಆಗ್ಬೇಕು ಅಂತ ಹೇಳಿದ್ರೆ ಒಂದ್ ದಿನ ಅಲ್ಲ
ಒಂದ್ ನಿಮಿಷದಲ್ಲಿ ನಾವು ಮಿರಾಕಲ್ ಏನ್ ಬೇಕಾದ್ರೂ ಆಗೋಗುತ್ತೆ. ಅಯ್ಯೋ ನಾವು 6th ರ್ಯಾಂಕ್, ಅಯ್ಯೋ ಇನ್ 6 ತಿಂಗಳು ಬೇಕು ಅಂತ ಹೇಳ್ತೀರಾ. 6 ತಿಂಗಳಲ್ಲಿ 6 ದಿನ ಅಲ್ಲ 6 ನಿಮಿಷ ಸಾಕು. ಅದ್ ದೇವ್ರೊಬ್ಬ ಕಂಡ್ಬಿಟ್ಟು ನಮ್ ಪ್ರಯತ್ನ ಅಂತಿದ್ರೆ 100% ಅಚೀವ್ಮೆಂಟ್ ಆಗೇ ಆಗುತ್ತೆ, ಸಕ್ಸಸ್ ಆಗೇ ಆಗುತ್ತೆ. ಅಲ್ಲಿ ಚೆಕ್ ತಗೊಳ್ಳೋದು ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ಬೋದು. ಸೊ ಆದಷ್ಟು ಸ್ವಲ್ಪ ಪ್ರಯತ್ನ ಪಡಿ, ಯಾಕಂದ್ರೆ ಅವಕಾಶ ನಮ್ ಕಣ್ ಮುಂದೆ ಇದೆ. ಇಲ್ಲ ನಾನ್ ನೆಕ್ಸ್ಟ್ ಕಂಪನಿಯ ನೆಕ್ಸ್ಟ್ 8th ಇಯರ್ ಆನಿವರ್ಸರಿ ನಾನು ತಗೊಳ್ತೀನಿ ಅಂದ್ರೆ ಅಷ್ಟ್ರಲ್ಲಿ ನಾವು ಗ್ಯಾರಂಟಿನೇ ಕೊಡಲ್ಲ. ಯಾಕೆಂದ್ರೆ ಇವಾಗ ಡೈಮಂಡ್ಸ್ ಗಳಿಗೆ ಇವಾಗ ಎಂಟ್ರಿ ಇಲ್ಲ, ಆತರ ಆಗೋಗಿದೆ. ಯಾಕಂದ್ರೆ ಎಷ್ಟು ಅಚೀವರ್ಸ್ ಗಳು ಆಗ್ತಾ ಇದಾರೆ, ಬರ್ತಾ ಬರ್ತಾ ಡಬಲ್ ಡೈಮಂಡ್, ರೂಬಿ ಡೈಮಂಡ್, ಬ್ಲೂ ಡೈಮಂಡ್ ಅನ್ಬಿಟ್ಟು ಹೋಗ್ತಾ ಇರುತ್ತೆ. ಆವಾಗ 6th ರ್ಯಾಂಕ್ ಸಾಕಷ್ಟು ಅಚೀವರ್ಸ್ ಗಳಿದ್ದಾರೆ ಅಲ್ವಾ. ಒಂದ್ ವೇದಿಕೆ ಕೊಡ್ತೀವಿ ಅಂದ್ರೆ ಬರೀ 6th ರ್ಯಾಂಕಿಗೆ ಹಾನರಿಂಗ್ ಮಾಡೋದಾಗತ್ತೆ, 6th ರ್ಯಾಂಕಿಗೆ ಹಾನರಿಂಗ್ ಮಾಡಕ್ಕಾಗುತ್ತೆ. ಅಂದ್ರೆ ಅಷ್ಟು 6th ರ್ಯಾಂಕ್ ಅಚೀವರ್ಸ್ ಗಳು ರೆಡಿ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಒಂದ್ ದಿನದ ಕಾರ್ಯಕ್ರಮ ಅಂದ್ರೆ ಬರೀ 6th ರ್ಯಾಂಕಿಗೆ ಹಾನರಿಂಗ್ ಮಾಡೋದಾಗತ್ತೆ ಅಂತ ಹೇಳಿ ಇನ್ ಬರೋ ದಿನಗಳಲ್ಲಿ 6th ರ್ಯಾಂಕ್ ಸೆಲೆಬ್ರೇಷನ್, 7th ರ್ಯಾಂಕ್ ಇದೆಲ್ಲ ಮೈನಸ್ ಆಗ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಒಂದು ಅವಕಾಶ ಸಿಕ್ಕಿದೆ, ಈ ಕಾರ್ಯಕ್ರಮದಲ್ಲಿ ಒಂದು ಚೆಕ್ ಅನ್ನ ತಗೊಳ್ಳುವಂತ ಒಂದು ಅವಕಾಶ ಸಿಕ್ಕಿದೆ. ಸೊ ಆದಷ್ಟು ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ. ಅದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಸ್ಟ್ರೆಂತ್ ಕಡೆ ಗಮನ ಕೊಡಿ. ಹೈಯೆಸ್ಟ್ ಸ್ಟ್ರೆಂತ್ ನ ಕರ್ಕೊಂಡ್ ಬನ್ನಿ. 100% ನಿಮ್ಮ ಸಕ್ಸಸ್ ಅದ್ರಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ 300 SP ಯಾರ್ಯಾರು ಇನ್ನೂ 1 ಐಡಿ ಕೊಟ್ಟಿದ್ದೀರಾ, 2 ಐಡಿ ಕೊಟ್ಟಿದ್ರಲ್ಲ, ಒಂದೂ ಕೊಟ್ಟಿಲ್ಲ, ಒಂದೂ ಕೊಟ್ಟಿಲ್ದಿರೋರು 3 ಐಡಿ ಪ್ಲಾನ್ ಮಾಡಿ, 1 ಕೊಟ್ಟಿರೋರು 2 ಐಡಿ ಪ್ಲಾನ್ ಮಾಡಿ, 2 ಕೊಟ್ಟಿರೋರು 1 ಐಡಿ ಪ್ಲಾನ್ ಮಾಡಿ. ಯಾಕಂದ್ರೆ ನಮಗೆ ಆಫರ್ಸ್ ಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆಫರ್ ನ ಅಚೀವ್ಮೆಂಟ್ ಮಾಡಿದಾಗ ಏನೋ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಅಂದ್ರೆ ಸ್ಟೇಜ್ ಅಲ್ಲಿ ತಗೊಂಡ್ ಬಿಡ್ಬೋದು. ಟ್ರಿಪ್ ಆಫರ್ ಕೊಟ್ಟಾಗ ನಾವು ಒಂದ್ 5 ಜನ 10 ಜನ 15 ಜನ ಹೋದ್ರೆ ಅದಕ್ಕೆ ವ್ಯಾಲ್ಯೂವೇ ಇರೋದಿಲ್ಲ. ಎಸ್ ಇವತ್ತು RK ಟೀಮ್ ಇಂದ ಆಫರ್ ಕೊಟ್ಟಿದ್ವಿ, ನಾವ್ 10 ಜನ ಟ್ರಿಪ್ಟಿಗೆ ಬಂದಿದೀವಿ ಅಂದ್ರೆ ಚೆನ್ನಾಗ್ ಕಾಣುತ್ತಾ ಅಲ್ವಾ. ಅಂದ್ರೆ ನಾವೊಂದು ಹೈಯೆಸ್ಟ್ ಅಚೀವರ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಒಂದು ದೊಡ್ಡ ಮಟ್ಟದ ಒಂದು ಸ್ಟ್ರೆಂತ್ ನ ಕರ್ಕೊಂಡು ತಿರುಪತಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ವಾ. ಸೊ ಅದಕ್ಕೋಸ್ಕರನಾದ್ರೂ ನಾವು ಅಚೀವ್ಮೆಂಟ್ ಮಾಡಿ ಒಂದು ಹೈಯೆಸ್ಟ್ ಸ್ಟ್ರೆಂತ್ ಮುಖಾಂತರ ನಾವಲ್ಲಿ ತೃಪ್ತಿಗೂ ಹೋಗೋಣ. ಸೊ ಆದಷ್ಟು ಸ್ವಲ್ಪ ಆಫರ್ ಕಡೆ ಗಮನ ಕೊಡಿ. ಅದ್ರ ಜೊತೆಗೆ ಸಂಡೇ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತಾ ಇವತ್ತು ನನ್ನ ಒಂದು ಝೂಮ್ ಮೀಟಿಂಗ್ ನ MC ಮಾಡಿದಂತ ನಮ್ಮ ನಾಗರತ್ನ ಮ್ಯಾಮ್ಗೆ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ಝೂಮ್ಗೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.